ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಏಪ್ರಿಲ್ 2026 ಶುಕ್ರವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ, ರೇವತಿ ನಕ್ಷತ್ರ, ವೈದ್ಯುತಿ ಯೋಗ, ನಾಗವಾನ್ ಕರಣ ಹಾಗೂ ಅಕ್ಷಯ ತದಿಗೆಯ ಅಮಾವಾಸ್ಯ. ಇನ್ನೊಂದು 3 ದಿನದಲ್ಲಿ ಅಕ್ಷಯ ತದಿಗೆ ಬರುತ್ತೆ, ಅಕ್ಷಯ ತೃತೀಯನೂ ಬರುತ್ತೆ, ಪರಶುರಾಮ ಜಯಂತಿ ಬರುತ್ತೆ, ಶಂಕರಾಚಾರ್ಯ ಜಯಂತಿ ಬರುತ್ತೆ, ಬಸವ ಜಯಂತಿ ಬರುತ್ತೆ, ರಾಮಾನುಜಾಚಾರ್ಯರ ಜಯಂತಿ ಬರುತ್ತೆ, ಮಧ್ವಾಚಾರ್ಯರ ಜಯಂತಿ ಬರುತ್ತೆ. ಎಷ್ಟು ಒಂದು ನಿಯಮಗಳು ನೋಡಿ, ಶುರು ಹಚ್ಕೊಬಿಟ್ಟಿದ್ದಾರೆ ಗುರುಗಳೇ. ಬಂಗಾರ ಬೆಲೆ ಇಳಿಯುತ್ತಾ, ಬಂಗಾರ ಯಾವ ಹೊತ್ತಿಗೆ ತರಬೇಕು, ಮುಹೂರ್ತ ಹೇಳಿ, ಏನಾದರೂ ಸರಿ. ಈ ರೀತಿಯ ಒಂದು ಭಾವಗಳು ಮನುಷ್ಯನನ್ನ ಏನು ಹೇಳೋದು ಮಕ್ಕಳ. ಇರ್ಲಿ, ನಿಮ್ಮ ಜೊತೆ ನಾನು ಹೆಜ್ಜೆ ಇಡ್ತಿರ್ಬೇಕಾದ್ರೆ ಇದೆಲ್ಲ ಹೇಳಬೇಕು. ಸುಮ್ಮನೆ ನೋವು ತಿನ್ನೋದು ಬೇಡ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಕತ್ತೆಗೆ ತುಂಬ ಗೌರವ ಕೊಡಬಾರ್ದಂತೆ. ಅದೊಂದು ಎಡವಟ್ಟೆ. ನಮಗೆ ಹಾಗೆ ಈ ಥರದ ವಿಚಾರಗಳಿಗೆ ಬೇಗ ನಾವು ಗೌರವ ಕೊಡ್ತಕ್ಕಂಥದ್ದು ಇಂಥದ್ದೇ. ನೀವು ಬೇಕಾದ್ರೆ ನೋಡಿ, 1,00,000 ವ್ಯೂಸು 10 ಲಕ್ಷ ವ್ಯೂಸು ಅಂತ ಹೇಳೋದು, ಈ ಥರ ಕಾಂಟ್ರವರ್ಷಿಯಲ್ ವಿಚಾರಗಳು ಮಾತಾಡಿದ್ರೆ ಬೇಗ ಸ್ಪೈಕ್ ಆಗ್ತಕ್ಕಂಥದ್ದಾಗುತ್ತೆ. ನೇರವಾಗಿ ಕೆಲವೊಂದನ್ನ ನಿಮ್ಗೆ ಹೇಳಿದ್ರೆ ಕೆಲವ್ರಿಗೆ ಅದು ಪಥ್ಯ ಆಗೋದಿಲ್ಲ. ಇರ್ಲಿ, ನಾನೇನು ಮಾಡೋದು, ನನ್ನ ಕರ್ತವ್ಯ. ಕತ್ತೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಬಾರದು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹಮ್ಮು ಬಂದ್ಬಿಡುತ್ತಂತೆ, ನಾನು ಕುದುರೆ ಆಗ್ಬಿಟ್ಟಿದ್ದೀನಿ ಅಂತಕ್ಕಂಥದ್ದು. ವಿಪರೀತ ಗೌರವ ಕೆಲವು ವಿಚಾರಗಳಿಗೆ ಕೊಡಬಾರದು. ನೋಡಿ, ಸೂರ್ಯನಿಗೆ ಸೌರಮಾನ ಯುಗಾದಿಗೆ ಸಂಬಂಧಪಟ್ಟಂತ ಒಂದು ಏಪ್ರಿಲ್ 14ಕ್ಕೆ ವಿಶೇಷ ಮಾಲಿಕೆ ಮಾಡಿಕೊಟ್ಟಿದ್ದಾನೆ. ಸೂರ್ಯ ಮೇಷರಾಶಿಗೆ ಬಂದಿದ್ದಾನೆ, ಕೇತು ಸಾರ, ಅಶ್ವಿನಿ ನಕ್ಷತ್ರ ಸಾರ, ಅಲ್ಲಿ ಶುಕ್ರ ಕೂತಿದ್ದಾನೆ. ಒಬ್ಬ ಸ್ತ್ರೀ 19 ರಾಜ್ಯಗಳನ್ನ ಎದುರಾಕೊಂಡಿರೋದು ನಂಬ್ತೀರಾ? ಒಂದು ಸ್ತ್ರೀ ಆಕೆ ಮಾಡ್ತಿರೋದು, ರಾಜ್ಯಪಾಲನ ಸರಿಯಾಗಿ ಮಾಡ್ತಿದ್ದಾಳ, ಇಲ್ಲ ಬಾಂಗ್ಲಾಗಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾಳ, ಕಳ್ಳು ಓಟುಗಳನ್ನ ಕೊಟ್ಟಿದ್ದಾಳ, ಬೇರೆ ಬೇರೆಯವ್ರು ಕೊಟ್ಟಿದ್ದಾಳ, ಅದೆಲ್ಲ ಆಮೇಲೆ. ದಮ್ಮು ಬೇಕು, ದಿಲ್ಲು ಬೇಕು, ಗುಂಡಿಗೆ ಬೇಕು, ಅದು ಸಿಂಹರಾಶಿಯವ್ರಿಗೆ ಮಾತ್ರ ಇರುತ್ತೆ. ಈ 2 ರಾಶಿಗೆ ಮಾತ್ರ ಯಾವುದೇ ಗ್ರಹ ಉಚ್ಚ ಸ್ಥಾನ ಆಗಲ್ಲ, ನೀಚ ಸ್ಥಾನ ಆಗಲ್ಲ. ಅದ್ರ ಜೊತೆಲಿ ಧನುಸು ರಾಶಿನೂ ಹಾಗೆ. ಅಲ್ಲಿ ರಾಹು ಕೇತುಗಳ ಬಗ್ಗೆ ಮಾತಾಡ್ತಾರೆ, ಛಾಯಾಗ್ರಹಗಳಾಗಿರೋದ್ರಿಂದ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡೋಲ್ಲ. ಆದರೂ ಕೊಡ್ತೇವೆ ಒಂದು 70% ಧನುಸ್ಸಿಗೂ ಕೂಡ. ಈ 3 ರಾಶಿಗೆ ನೋಡಿ, ಒಂದು ಸೇವಾ ವೃತ್ತಿಯ ರಾಶಿ ಸಿಂಹ, ಇನ್ನೊಂದು ರಾಜ್ಯಪಾಲನ. ಇವರಿಬ್ಬರಿಗೂ ಕೂಡ ಕಟಿಬದ್ಧವಾಗಿ ಕಂಕಣಬದ್ಧವಾಗಿ ನಿಂತುಕೊಳ್ಳತಕ್ಕಂಥ ಧನುಸು ರಾಶಿ. ಕುಂಭದಿಂದ 11ನೇ ಮನೆ, ಸಿಂಹದಿಂದ 5ನೇ ಮನೆ, ಸಿಂಹದಿಂದ 7ನೇ ಮನೆ, ಕುಂಭದಿಂದ 7ನೇ ಮನೆ ಸಿಂಹ. ಯಮ್ಮ ಒಬ್ಬಳು 19 ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿರತಕ್ಕಂಥ ಒಂದು ಪಕ್ಷ, ಕೇಂದ್ರ ಸರ್ಕಾರದಲ್ಲಿರತಕ್ಕಂಥ ಒಂದು ಪಕ್ಷ. ಎಲ್ಲರನ್ನ ಎದುರಾಕೊಂಡು ಬಂದು ನೋಡೋಣ. ಚಟ್ಟ ಕೇಲೆಂಗೆ ಈಗ ಎಲೆಕ್ಷನ್ ನಡೀತಿದೆ ನೋಡಿ. ಸೂರ್ಯ ಕೇತು ನಕ್ಷತ್ರ,
ಆ ಸೂರ್ಯನಿಗೆ ಯೋಗಕಾರಕ ರಾಶಿಯಾಧಿಪತಿ ಆ ಶಕ್ತಿ ಗ್ರಹ ಪುರುಷ ಗ್ರಹ ಕುಜ ಮಲಗಿ ಬಿಟ್ಟಿದೆ. ಏನೇನೋ ಲೆಕ್ಕಗಳು ಇನ್ನೊಂದು ಅಂದರು. ಸಿಂಹರಾಶಿಗೆ ಅಷ್ಟಮ ಶನಿ, ಸಿಂಹರಾಶಿಗೆ ಅಷ್ಟಮದಲ್ಲಿ ಕುಜ, ಸಿಂಹರಾಶಿಗೆ ಅಷ್ಟಮದಲ್ಲಿ ಬುಧ, ಎಲ್ಲ ಕಥೆಗಳಿದ್ದರೂ ಮುಖ್ಯವಾಗಿ ಸೂರ್ಯ ಕೇತು ಸಾರ ದೊರೆ ಮಟ್ಟದ ಪುರುಷ ವ್ಯಕ್ತಿಗಳಿಗೆ ಅಲ್ಲೊಂದು ಭಂಗ ಅವಮಾನ. ಇಟ್ಸ್ ಆಲ್ರೆಡಿ ಏನ್ ಮಾಡೋಣ, ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಕತೆಗೆ ತುಂಬಾ ಪ್ರಾಧಾನ್ಯತೆ ಕೊಟ್ಬಿಟ್ಟು ಅದನ್ನ ಕುದುರೆ ಮಾಡಿದವರೇ ನಾವು. ಏನೇ ದುಡ್ಡು ಇರ್ಬೋದು, ಶಕ್ತಿ ಇರ್ಬೋದು, ಅದಕ್ಕೆ ಹೇಳೋದು ಮಕ್ಕಳೇ, ಇದನ್ನೇ ಹೇಳೋದು. ದೈವಲೀಲೆ ಜನಗಳಿಗೆ ಗೊತ್ತಿಲ್ವಾ? ಒಬ್ಬ ಅಧಿಕಾರಿ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಒಬ್ಬ ಕ್ರಿಮಿನಲ್ ನನ್ನ ಅರೆಸ್ಟ್ ಮಾಡ್ತಾರೆ, ಕೇಸ್ ಆಗುತ್ತೆ, ನಡೆಯುತ್ತೆ. ಒಂದು ಕಾಲಘಟ್ಟಕ್ಕೆ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಆತ ಬೈಲ್ ಮೇಲೆ ಹೊರಗಡೆ ಬರ್ತಾನೆ, ತನ್ನ ಪಾಡಿಗೆ ಆತ ಇರ್ತಾನೆ. ಈ ಅಧಿಕಾರಿ ಒಂದು ದೊಡ್ಡ ಉನ್ನತ ಸ್ಥಾನ ಪಡೆದ್ಬಿಟ್ಟಿದ್ದಾರೆ, ದೇಶದ 2ನೇ ಉನ್ನತ ಅಧಿಕಾರಿಯ ಮಟ್ಟದ ಸ್ಥಾನ. ಕೋರ್ಟಿಂದ ಸಮನ್ಸ್ ಬರುತ್ತೆ, ಇಂಥದ್ದು ಕೇಸ್ ಅಂತ. ಇವ್ರಿಗೂ ಆಶ್ಚರ್ಯ, 17 ವರ್ಷ ಆಗ್ಬಿಟ್ಟಿದೆ. ಸರಿ, ಹೋಗ್ತಾರೆ ಇವರು ಕೂಡ ಸಿಂಪಲ್ ಆಗಿ. ಗಾಡಿನಲ್ಲಿ ಪ್ರೋಟೋಕಾಲ್ ಇರುತ್ತೆ. ಸರಿ, ಇನ್ನೂ 2 ಗಾಡಿಗಳು, ಗನ್ ಮ್ಯಾನ್ಗಳು ಎಲ್ಲ ಬಂದಿರುತ್ತೆ. ಯಾರಪ್ಪ ಅನ್ಕೊಂಡು ಇವ್ರ ಪಾಡಿಗಿದ್ರೆ ಒಬ್ಬ ದೊಡ್ಡ ರಾಜಕಾರಣಿ ಬಂದು, ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ಏನ್ ಸಾರ್, ನನ್ನನ್ನ ಸಿಕ್ಕಾಕ್ಸ್ಬಿಟ್ಟಿದ್ದೀರಿ ಅಂತ. 17 ವರ್ಷದ ನಂತರ ಯಾವ ಕ್ರಿಮಿನಲ್ ನನ್ನ ಇವ್ರು ಅರೆಸ್ಟ್ ಮಾಡಿಸಿದ್ರು ಆ ಕೇಸಿಗೆ ಇವ್ರು ಬಂದು ಸಾಕ್ಷಿಯಾಗಿ ನಿಂತ್ಕೊಂಡು ಕಟಕಟೆನಲ್ಲಿ ಮಾತಾಡಬೇಕು. ಅಂಡ್ ದಟ್ ಪರ್ಸನ್ ಹ್ಯಾಸ್ ಬಿಕಮ್ ಅ ರಾಜಕಾರಣಿ. ಏನ್ ಮಾಡೋದು, ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಈ ತರದೊಂದು ಬಾಗಿಲುಗಳನ್ನ ಕೆಲವರು ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಅಳಿತಿದೆ, ನಾವು ಅಲ್ಲೂ ಆಗ್ಬಿಡ್ಬೇಕು ಅನ್ನತಕ್ಕಂಥದ್ದನ್ನ ಬಿಡ್ತಿಲ್ಲ. ಅಲ್ಲಿ ಸೂರ್ಯ ಅಶ್ವಿನಿ ನಕ್ಷತ್ರ, ಸೌರಮಾನ ಯುಗಾದಿ, ಸ್ತ್ರೀಯರಿಗೆ ಬಲ, ಶುಕ್ರ ಅಲ್ಲಿ ನೋಡಿ, ಅಲ್ಲಿ ಕುಳಿತಿರ್ತಕ್ಕಂಥದ್ದು ಶುಕ್ರ, ಮೇಷದಲ್ಲಿರತಕ್ಕಂಥ ಶುಕ್ರ ಇರತಕ್ಕಂಥ ಸ್ತ್ರೀ ಬಗ್ಗೋ ಮಾತೇ ಇಲ್ಲ ರೀ, ಸೋಲೋ ಮಾತು ಇಲ್ಲ. ಬಗ್ಗೋ ಮಾತಲ್ಲ, ಜೀವಮಾನದಲ್ಲಿ ಸೋಲೋ ಮಾತೇ ಇಲ್ಲ. ನೀವು ಸಿಂಹ ರಾಶಿಗೆ ಏನೇ ಇರ್ಬೋದು, ಸಿಂಹ ಲಗ್ನಕ್ಕೂ ಏನೇ ಇರಬಹುದು, ಕೆಲವು ನಡೀತವೆ. ವಿಚಿತ್ರವಾಗಿರತಕ್ಕಂಥ ಒಂದು ಶಕ್ತಿಗಳ ಪ್ರಬೋಧ ನಡೆಯತಕ್ಕಂಥದ್ದಾಗುತ್ತೆ. ಇರ್ಲಿ, ಏನೇ ಆದ್ರೂ ಈ ರಾಶಿಗಳ ಬಗ್ಗೆ ನಿನ್ನೆ ನಾನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಮಾಲಿಕೆಯನ್ನ ಕೊಡ್ತಿದ್ದೆ. ಇವತ್ತಿನ ನಮ್ಮ ಒಂದು ಜರ್ನಿಯಲ್ಲಿ ಹೇಳ್ಕೊಳಕ್ ಒಂಚೂರು ಸಕ್ಕಟವೇ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯವರಾಗಿ ನಡ್ಕೊಂಡ್ರೆ ನಡೆಯುತ್ತಾ? ನಮ್ಮ ಮಹರ್ಷಿಗಳು, ವೈದಿಕರು ಒಂದು ಪಂಚತಂತ್ರದ ಕಥೆ ಹೇಳ್ತಾನೆ. ಎಷ್ಟು ಮಾತ್ರಕ್ಕೆ ತಗೋತಿರೋ ತಗೊಳ್ಳಿ, ಸತ್ಯವೇ ಗೆಲ್ಲುವುದು. ಎಷ್ಟೇ ಕಲಬೆರಕೆ ಮಾಡಿದರೂ, ಎಷ್ಟೇ ನಾವು ಪ್ರಯತ್ನ ಮಾಡಿದರೂ, ಮೋಸ ಮಾಡಿದರೂ ಗೆಲ್ಲುವುದು ಸತ್ಯವೇ. ಒಮ್ಮೆ ಒಬ್ಬ ಕಳ್ಳ, ಊಟಿನಿಂದಲೇ ಕಳ್ಳ, ಎಕ್ಸ್ಪರ್ಟ್ ಅವನ್ ಕಳ್ತನಕ್ಕೆ ಹೋದ ಅಂದ್ರೆ ಮಾಡದೆ ಬರ್ತಿರ್ಲಿಲ್ಲ, ಸಿಕ್ಕಾಕೊಳ್ತಿರ್ಲಿಲ್ಲ. ಒಂದು ಕಾಲಘಟ್ಟಕ್ಕೆ ಅವನಿಗೆ ಒಂದು ರೀತಿ ತಲೆ ಕೆಟ್ಟೋಗುತ್ತೆ. ಎಲ್ಲೋ ಒಂದು ಜುಗುಪ್ಸೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾರ್ದೋ ಬದುಕನ್ನ ಹೊಡಿತಿದ್ದಾನೆ, ಕಿತ್ಕೋತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ, ಮೋಸ ಮಾಡ್ತಿದ್ದಾನೆ. ಕೆಲವ್ರಿಗೆ ಬರಲ್ಲ ಬಿಡಿ. ಮೊನ್ನೆ ಒಬ್ಬ ಮನೆ ಕೆಲಸದವಳ ಒಂದು ರೀಲ್ಸ್ ಇಂದ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಸಿಕ್ಕಾಕೋಗ್ಬಿಟ್ಟಿದ್ದಾನೆ. DSP ಮಟ್ಟದ ವ್ಯಕ್ತಿ, 100 ಕೋಟಿ ಆಸ್ತಿ. ಆಕೆ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ, ನಮ್ಮ ಮನೇಲಿ ಹಿಂಗಿದೆ, ಹಂಗಿದೆ, ನೋಡು, ಇದಿದೆ, ಅದಿದೆ ಅಂತ ರೀಲ್ಸ್ ಅನ್ನ ಸರಿಯಾಗಿ ಬೇರೆ ಅಧಿಕಾರಿಗಳು ನೋಡಿ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಸೀದಾ ಅವನ ಮನೆಗೆ ದಂಡಯಾತ್ರೆಗೆ ಹೋಗಿದ್ದಾರೆ. 100 ಕೋಟಿ ಆಸ್ತಿ ಯಾರ್ಯಾರ ಹೆಸರು ಮಾಡಿದಂಗೆ ಗೊತ್ತಾ? 4 ಜನ ಹೆಂಡ್ತಿರು, 7 ಜನ ಗರ್ಲ್ ಫ್ರೆಂಡ್ಸು. ಪುಣ್ಯಾತ್ಮ. ಏನ್ ಮಾಡಿದ್ರು ಇವ್ರಿಗೆ ಬುದ್ಧಿ ಬರಲ್ಲ. ಯಾರ್ದು ದುಡ್ಡು ಹೊಡೆದಿರ್ತಾರೆ ಗೊತ್ತಾ? ಬಡವನನ್ನ ಸುಲಿಗೆ. ಯಾರೋ ಒಂದು ರಾತ್ರಿನಲ್ಲಿ ಒಂದು ಹೋಟ್ಲು 1 ಗಂಟೆವರೆಗೂ ತೆಗೆದಿರ್ತಾನೆ. ಅವನ ಅನ್ನಪಾಡು. ಇವತ್ತು ಗ್ಯಾಸ್ ಸಮಸ್ಯೆ ಹೆಂಗಿದೆ, ಸೌದೆ ಸಮಸ್ಯೆ ಹೆಂಗಿದೆ, ಈ ತರದ್ ಏನೋ ಒಂದು ಬದುಕು ಅವನಿಗೆ ಅದ್ ಬಿಟ್ರೆ ಗೊತ್ತಿಲ್ಲಪ್ಪ. ಅವ್ನ್ ದುಡಿಮೆ
ಅಲ್ಲೇನು ಮೋಸ ಮಾಡ್ತಿಲ್ಲ. ಹೋಗು ಕಲೆಕ್ಷನ್ಗೆ ಹೋಗು, ಬೆದರ್ಸು, ಮಾಮೂಲಿ ಬರಬೇಕು, ಒಂದು ಹೋಟ್ಲಿಗೆ ಇಷ್ಟು ಬಂದ್ಬಿಡ್ಬೇಕು ತಿಂಗಳಿಗೆ, 1 ಲಕ್ಷದಿಂದ 10 ಲಕ್ಷದವರೆಗೂ ಇದೆ ಡೀಲ್ಸ್ ಅನ್ನತಕ್ಕಂಥದ್ದು. ಒಂದು ಬಾರಿಗೆ, ಒಂದು ವೈನ್ ಸ್ಟೋರಿಗೆ, ಒಂದು ಲಿಕ್ಕರ್ ಸ್ಟೋರಿಗೆ, ಒಂದು ಪಬ್ಗೆ, ಒಂದು ಕ್ಲಬ್ಗೆ, ಆಲ್ ಕೈಂಡ್ ಆಫ್ ನೊಟೋರಿಯಸ್ ಥಿಂಗ್ಸ್ ಹ್ಯಾಪನ್ಸ್. ಅದಾಗುತ್ತೆ. ಹಂಗಿಲ್ಲ ಅಂದ್ರೆ 100 ಕೋಟಿ ಆಸ್ತಿ ದಂಗಾಗ್ಬಿಟ್ಟಿದ್ದಾರೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಈ ಥರದ್ದೆಲ್ಲ ನಾವು ಪ್ರಪಂಚದಲ್ಲಿ ಹೇಳ್ತಿದ್ದೇವೆ. ನಮ್ಗೆ ಹೇಗೆ ಅನ್ನಿಸ್ಬಿಡುತ್ತೆ ಗೊತ್ತಾ, ಇವರೆಲ್ಲ ಚೆನ್ನಾಗಿದ್ದಾರೆ, ನಾವು ಯಾಕೆ ಆಗಬಾರ್ದು? ಇವತ್ತು ಮನುಷ್ಯ ಅದೇ ಆಗ್ತಿರೋದು ಮಲ್ಲಿನ. ನಾನು ಹೆಂಗಾದ್ರೂ ಬದುಕ್ಬಿಡೋಣ ಕಣ, ಫಸ್ಟ್ ಬದುಕ್ಬಿಡೋಣ, ಆಮೇಲೆ ನೋಡೋಣ. ದೇವ್ರ ಉಂಡಿಗೆ ಹೋಗ್ಬಿಟ್ಟು 1,000 ರೂಪಾಯಿ ಹಾಕ್ಬಿಟ್ರೆ, ಒಂದು ಪೂಜೆ ಮಾಡಿಸ್ಬಿಟ್ರೆ, ಒಂದು ಹೋಮ ಮಾಡಿಸ್ಬಿಟ್ರೆ, ಒಂದು ಹವನ ಮಾಡಿಸ್ಬಿಟ್ರೆ, ಒಂದು ಯಜ್ಞ ಮಾಡಿಸ್ಬಿಟ್ರೆ, ಒಂದು ದಾನ ಮಾಡಿಸ್ಬಿಟ್ರೆ ನನ್ನ ಪಾಪ ಹೋಗ್ಬಿಡುತ್ತೆ ಅಂತ ಇಲ್ಲ. ಪುಣ್ಯ ಹೆಚ್ಚುತ್ತೆ, ಪಾಪ ಕಡಿಮೆ ಆಗೋಲ್ಲ. ಪುಣ್ಯ ಹೆಚ್ಚುತ್ತದೆ ಅಷ್ಟೇ, ಸ್ವೀಟ್ ಹೆಚ್ಚುತ್ತೆ, ಅದರಲ್ಲಿರೋ ವಿಷ ಕಡಿಮೆ ಆಗಿರೋಲ್ಲ. ಒಂದಲ್ಲ ಒಂದು ದಿನ ಅದು ಬಂದು ರಿವರ್ಸ್ ಆಗ್ತಕ್ಕಂಥದ್ದು ಹಾಗೇ ಆಗುತ್ತೆ. ನಮ್ಮಲ್ಲಿ ಇವತ್ತಂತ ಒಂದು ವೈಚಾರಿಕತೆ ಬಂದ್ಬಿಟ್ಟಿದೆ. ಹೇಗಾದ್ರೂ ಮಾಡು, ಹೆಂಗಾದ್ರೂ ಮಾಡು, ನಾನೊಬ್ಬನೇ ಬದುಕ್ಬಿಡ್ಬೇಕು, ಮೋಸ ಮಾಡಾದ್ರೂ ಸರಿ. ಇಂಥದನ್ನ ನೋಡ್ತಿದ್ರೆ ಇನ್ನೇನಾಗುತ್ತೆ? ಇಂಥದ್ದೇ ನಡೀತಿರೋದು ಇವತ್ತು. ಇಂಥದ್ದೇ ಪ್ರತಿ ಹೆಜ್ಜೆಗೂ ನೋಡಿ. ಆ ಕಳ್ಳನಿಗೆ ಜಿಗುಪ್ಸೆ ಬರುತ್ತೆ. ಎಲ್ಲೋ ಒಂದು ಕುಟುಂಬ ಬೀದಿಗೆ ಬೀಳೋದನ್ನ ನೋಡ್ತಾನೆ. ಕಳ್ಳತನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಆ ಮನೇಲಿ ಆ ಮದುವೆಗೆ ಮಾಡಿಸಿಟ್ಟಿದ್ದ ಒಡವೆಗಳನ್ನ ನೋಡಿ ಪ್ಲಾನ್ ಮಾಡಿ ತಗೊಂಡ್ ಬಂದ್ಬಿಟ್ಟಿದ್ದಾನೆ. ಮದುವೆ ಒಡೆದು ಆ ಮನೆ ನುಚ್ಚಾನೂರಾಗಿರ್ತಕ್ಕಂಥದ್ದು, ಕುಟುಂಬ ಒಡೆದೋಗಿರೋದು. ಅವನಲ್ಲಿ ಎಂತ ಜಿಗುಪ್ಸೆ ಬರುತ್ತೆ ಅಂದ್ರೆ, ಇನ್ನು ಮೇಲೆ ನಾನು ಸತ್ಯವಂತನಾಗಿ ಬದುಕಬೇಕು, ಸತ್ಯ ಹೇಳ್ತಾ ಬದುಕಬೇಕು, ಇನ್ನೂ ಬೇಡ ಅಂತ ಅವತ್ತು ನಿರ್ಧಾರ ಮಾಡ್ತಾನೆ. ಆದ್ರೂ ಆ ಕೈಗೆ ಬಂದಿರೋ ವೃತ್ತಿ ಕುಲಕಸುಬು, ಆಮೇಲೆ ಹುಟ್ಟು ಗುಣ ಸುಟ್ರು ಬಿಡಲ್ಲ, ಕೆಲವೊಂದು ಬಂದ್ಬಿಟ್ಟಿರುತ್ತೆ. ಅದು ಬರುತ್ತೆ, ಎಲ್ರಿಗೂ ಇರುತ್ತೆ. ನೀವು ಗಮನಿಸಿ ನೋಡಿ, ನಾನು ಮಾತಾಡ್ತಾ ಹಿಂಗ ಅಂತೇನೆ. ಏನೋ ಅನ್ಸುತ್ತೆ ಮಕ್ಳು ಹಿಂಗೆ. ನಾನು ತುಂಬಾ ಬಾರಿ ನೋಡಿದ್ದೇನೆ, ಏನೋ ಚುಚ್ಚದ ಹಾಗೆ. ಅದು ಅಭ್ಯಾಸ ಬಲದಿಂದ ಬಂತ, ಇಲ್ಲ ಈ ಬಿಸಿಲಿ ಹೊಡಿಯೋದ, ಈ ಲೈಟ್ಸ್ ಫೋಕಸ್ ಇನ್ನೊಂದ ಅನ್ನತಕ್ಕಂಥದ್ದಲ್ಲ. ಅದು ಬಂದ್ಬಿಟ್ಟಿದೆ ಈಗೋ ಒಂಥರ. ತಿನ್ನುವಾಗ ಹೆಂಗಾದ್ರೂ ಚೆಲ್ಕೋತಾನೆ. ಈ ಥರದ್ದು ಇದಾವೆ, ತುಂಬಾ ಇದಾವೆ. ಅದು ಹೇಗೋ ಮಾಡ್ಕೋತಾನೆ. ಎಲ್ರಿಗೂ ಅಂಥದ್ದೊಂದು ಬಂದ್ಬಿಟ್ಟಿರುತ್ತೆ. ಹುಟ್ಟು ಗುಣ ಸುಟ್ಟರು ಬಿಡುವುದಿಲ್ಲ, ನಿಮ್ಮ ಹತ್ರ ಯಾಕೆ ಮುಚ್ಚಿಡೋದು? ಇದಾವೆ ಕೆಲವೊಂದು, ಎಲ್ರಿಗೂ ಕೊಟ್ಟಿರುತ್ತೆ. ಮೂಗಿನಲ್ಲಿ ಬೆರಳು ಬಿಡೋದು, ಕೈ ತೊಳಿದೆ ತಿನ್ನೋದು, ಇವೆಲ್ಲ ನಿಜವಾಗ್ಲೂ ಅದು ನಿಮ್ಮನ್ನು ಅಶುದ್ಧ ಮಾಡುತ್ತೆ ಅಷ್ಟೇ. ನೋಡೋರ್ಗೂ ಒಂಥರ ಅಶುದ್ಧ ಅನ್ಸುತ್ತೆ. ಇಂಥವೆಲ್ಲ ಇದಾವೆ ನಮ್ಮಲ್ಲಿ ಹುಟ್ಟುಗುಣ. ಸೊ ಈ ಕಳ್ಳನಿಗೂ ತಾನು ಸತ್ಯವಂತನಾಗಬೇಕು ಅಂತ ಪೂರ್ತಿ ನಿರ್ಧಾರ ಮಾಡಿದ ದಿನನೇ ಕಳ್ತನಕ್ಕೆ ಹೋಗ್ಬೇಕು. ಆವತ್ತೇ ಆ ಊರಿನ ರಾಜ ಕೂಡ ಮಾರು ವೇಷದಲ್ಲಿ ಬಂದಿರ್ತಾನೆ. ಜನಗಳು ರಾತ್ರಿ ಹಿಂಗೆ ಬರ್ತಿರ್ಬೇಕಾದ್ರೆ ಈ ಕಳ್ಳ ಒಂದು ಪ್ಲಾನ್ ಮಾಡ್ಕೊಂಡು ಬರ್ತಿರ್ತಾನೆ. ಯಾರೋ ನೀನು ಅಂತ ಕೇಳ್ತಾನೆ. ಇವನು ಸತ್ಯ ಹೇಳ್ಬಿಡ್ತಾನೆ. ಡಿಸೈಡ್ ಆಗ್ಬಿಟ್ಟಿದ್ದಾನಲ್ವಾ, ನಾನು ಕಳ್ಳನಪ್ಪ, ಕಳ್ತನಕ್ಕೆ ಹೋಗ್ತಿದ್ದೀನಿ ಅಂತ. ರಾಜನಿಗೆ ಆಶ್ಚರ್ಯ. ಮಾರು ವೇಷದಲ್ಲಿದ್ದ. ಏನೋ ಇದೇನು ಹೇಳ್ತಿದ್ಯಾ ನೀನು ಅಂತ. ಅವನಪ್ಪ ನೀನ್ ಯಾರು ಅಂದ. ರಾಜನ ಏನು ಹೇಳ್ಬಿಟ್ಟ, ನಾನು ಕಳ್ಳ ಅಂತ. ಅಲ್ಲಪ್ಪ ನೀನು ಹಿಂಗೆ ನೇರವಾಗಿ ಹೇಳ್ತಿದ್ಯಾ ಅಂದ್ರೆ, ಇಲ್ಲ ತುಂಬಾ ಮನೆಗಳು ಬರ್ಬಾದಾಗ್ಬಿಟ್ಟಿದೆ, ನಾನು ಈ ಥರ ಮಾಡಬಾರ್ದಿತ್ತು. ಆದ್ರೂ ಇದೇನೋ ಕೈ ತೀಟೆ, ನನಗೆ ಸುಮ್ಮನಿರೋಲ್ಲ ಅನ್ನುತ್ತೆ, ಕದಿಬೇಕು ಅಂತ ಅನಿಸುತ್ತೆ. ಇವತ್ತು ಬಂದೆ, ಇವತ್ತಿಂದ ಸತ್ಯವಂತ ಏನಿದೆಯೋ ಹೇಳ್ಬಿಡ್ಬೇಕು ಅಂತ. ನನಗೆ ಈ ಊರಿನ ರಾಜನ ಅರಮನೆ ಚೆನ್ನಾಗಿ ಗೊತ್ತು. ಅವನೊಂದು ಅಪರೂಪದ ಮುತ್ತು ರತ್ನಗಳನ್ನು ಎತ್ತಿಟ್ಟಿದ್ದಾನೆ. ನಾನು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ದೆ, ಇಬ್ರು ಇರಬೇಕು ಅದಕ್ಕೆ. ನೀನು ಸಿಕ್ಬಿಟ್ಟಿದ್ದೆ ಬಾ ಅಂದ ರಾಜ. ಮಾರುವೇಷದಲ್ಲಿ ಇದ್ನಲ್ಲ. ಓ ರೈಟ್, ಇವನು ಒಳ್ಳೆ ಕಳ್ಳ ಸಿಕ್ಕಿದ್ದಾನೆ ಕಂಪ್ನಿ ಅಂತ ಹೋದ. ಅರಮನೆಗೆ ಹೋದ್ರು. ಅಲ್ಲೊಂದು ನಿಧಿ ಭಂಡಾರ ಇಟ್ಟಿರ್ತಕ್ಕಂಥ ಜಾಗಕ್ಕೆ ಹೋದ್ರು. ಅಪರೂಪವಾಗಿರ್ತಕ್ಕಂಥದ್ದಿದೆ, ನಾನು ಬಾಗ್ಲ ಹತ್ರ ಕಾಯ್ತೇನೆ, ನೀನು ಅಲ್ಲಿ ಹೋಗು. ಒಂದು ಕೆಂಪು ವಸ್ತ್ರದಲ್ಲಿ ಇರುತ್ತೆ, ಯಾರಾದ್ರೂ ಬಂದ್ಬಿಡ್ತಾರೇನೋ, ಕಾವಲು ನಿಂತ್ಕೋತೀನಿ ಅಂತ. ರಾಜನಿಗೆ ಗೊತ್ತಿದೆ. ಇವನಿಗೂ ಆಶ್ಚರ್ಯ. ಇದೇನು ಸೀದಾ ಕರ್ಕೊಂಡು ಹೋಗ್ತಾನೆ ಕೋಟೆ ಹಚ್ಚಿ, ಇನ್ನೊಂದು ಹಚ್ಚು. ಓ, ಇವನು ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ದಾನೆ. ಆ ಒಂದು ವಿಶೇಷವಾದ ರತ್ನಗಳಲ್ಲಿ ಏನೋ ಒಂದು ಅದೃಷ್ಟ ಇರಬೇಕು. ಸರಿ ಆಗ್ಲಿ, ನೋಡೇ ಬಿಡೋಣ ಅಂತ ಹೋದವನು ಆ ಬಟ್ಟೆ ಬಿಚ್ತಾನೆ. 3 ರತ್ನಗಳಿರ್ತವೆ. ಅಪರೂಪ
ಮಾಣಿಕ್ಯ ರತ್ನಗಳಿರ್ತವೆ. ಕಣ್ಣು ಹೊಳೆಯುತ್ತವ, ಒಂದು ನಿಟ್ಕೊಬಿಟ್ರೆ ಸಾಕು, ಜೀವನ ಸಾಕಾಗ್ಬಿಡುತ್ತೆ, ಸೆಟ್ಲ್ ಆಗ್ಬಿಟ್ಟೆ, ಇನ್ನೇನು ಬೇಡ, ಅಪಾರ ಶ್ರೀಮಂತಿಕೆ ಬಂದ್ಬಿಡ್ತು, ಮನೆ ಮಠ ಇನ್ನು ಬೇಡವೇ ಬೇಡ, ದೇವರೇ ನನಗೆ ದಯಪಾಲಿಸ್ಬಿಟ್ಟಿದ್ದಾನೆ, ನಾನು ಸತ್ಯವಂತನಾಗ್ತೀನಿ ಅಂತ ಹೇಳ್ತಿದ್ದಾಗೆ ನನಗೆ ಇಂಥದ್ದೊಂದು ಅವಕಾಶ ದೇವರೇ ಕಳಿಸಿದ್ದಾನೆ ಅಂತೇಳಿ ಒಂದು ಎತ್ಕೋತಾನೆ. ಎತ್ಕೊಂಡ್ಮೇಲೆ ಯೋಚನೆ ಮಾಡ್ತೀನಿ, ಪಾಪ ನನಗೆ ಹೆಲ್ಪ್ ಮಾಡಿದಾನ, ಸಹಾಯ ಮಾಡಿದಾನ, ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ, ಅವನಿಗೂ ಇದನ್ನ ಕೊಟ್ಟುಬಿಟ್ಟು ಅವನನ್ನು ಬದಲಾಯಿಸ್ಬಿಡೋಣ. ನೋಡ ಬೇಡ ಕಣ, ಹೊಡೆಯೋದು ಹೊಡೆದಿದ್ದೀವಿ, ರಾಜಂದೇ ಕದ್ದಿದ್ದೀವಿ, ರಾಜನು ಗೊತ್ತಾಗಲ್ಲ ಇಷ್ಟಿದೆ. ಅವನೆಲ್ಲ ಗಮನಿಸ್ತಾನೆ, ಇಷ್ಟು ನಿಧಿ ಭಂಡಾರ, ಮುತ್ತು ಮಾಣಿಕ್ಯ ವಜ್ರ ವೈಡೂರ್ಯಗಳು ಪಚ್ಚಗಳು ಹಲವಾರು ರೀತಿಯದ್ದಿದೆ, ಇದರಲ್ಲಿ ಯಾರು ಹುಡುಕೋತಾರೆ ಅಂತ ಹೇಳಿ ಇನ್ನೊಂದು ಎತ್ಕೊಂಡು ಇನ್ನೊಂದನ್ನಲ್ಲಿ ಇಟ್ಟುಬಿಟ್ಟು ಬರ್ತಾನೆ. ಹೊರಗಡೆ ಬಂದ್ಬಿಡ್ತಾರೆ, ಎರಡನ್ನು ತೋರಿಸ್ತಾನೆ. ರಾಜ ಆಶ್ಚರ್ಯ, ಅಲ್ಲಿದ್ದಿದ್ದು 3 ಅಂತ ಗೊತ್ತು, ಇದೇನೋ 2 ತಗೊಂಡ್ಬಂದಿದ್ಯಾ, ಅಲ್ಲಿ 3 ಇದ್ದಿದ್ದು ನೆನಪು ನನಗೆ, 3 ಎತ್ತಿಡ್ತಾನೆ ಅವನು ಯಾವಾಗಲೂ ತ್ರಿಕಾಲದಲ್ಲಿ ಪೂಜೆ ಮಾಡಿ. ಬೇಡ, ಅದು ರಾಜನಿಗೆ ಇರಲಿ. ಯಾಕೋ ಅಂತ, ನಮ್ಮ ರಾಜ ಚೆನ್ನಾಗಿದ್ರೆ, ನೀನೇ ಹೇಳ್ದಲ್ಲ ಈ ಅಪರೂಪ ರತ್ನಗಳಿವು ಅಂತ. ಸೊ ರಾಜ ಚೆನ್ನಾಗಿದ್ರೆ ಊರ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಅದನ್ನು ತಗೊಂಡ್ ಬಂದ್ಬಿಟ್ರೆ ರಾಜನಿಗೆ ನಷ್ಟ ಆಗ್ಬಿಟ್ರೆ, ರಾಜ ಯಾವಾಗ್ಲೂ ಐಶ್ವರ್ಯವಂತನಾಗಿರ್ಬೇಕು, ರಾಜ ಪ್ರತ್ಯಕ್ಷ ದೈವ, ದೇವ್ರ ಹತ್ರನೇ ದುಡ್ಡಿಲ್ಲ ಅಂದ್ಬಿಟ್ರೆ ಅದರಿಂದ ಅದೊಂದು ಇಟ್ಟು ಬಿಟ್ಟಿದ್ದಾನೆ. ಬೇಡ ಬೇಡ, ಇವನಿಗೆ ಆಶ್ಚರ್ಯ, ರಾಜನಿಗೆ ಕಳ್ಳನಲ್ಲೂ ಇಂಥದ್ದೊಂದು ನಿಯತ್ತಿದೆಯಾ? ಇತ್ತು ಅಪ್ಪ, ಇತ್ತು, ಇವತ್ತು ಏನೋ ಆಗ್ಬಿಟ್ಟಿದೆ, ಯಾವ ಮಟ್ಟಕ್ಕಾದ್ರೂ ಏಸ್ಕೆಗೆ ನಿಂತು ಬಿಡ್ತಾರೆ. 2 ಒಂದು ಕೆಲಸ ಮಾಡು, ನೀನೊಂದು ಇಟ್ಕೋ, ನೀನು ಶ್ರೀಮಂತನಾಗು. ನೀನು ಹೇಳ್ದಲ್ಲ ಅಪರೂಪ ಮಾಣಿಕ್ಯಗಳು ಅಂತ, ಈ ಅಪರೂಪ ಮಾಣಿಕ್ಯ ನಿನ್ನನ್ನು ಶ್ರೀಮಂತಿಕೆ, ಯಾರಾದ್ರೂ ಗೊತ್ತಿರೋರ್ಗೆ ಮಾರ್ಕೊ, ಬೇಕಾದಷ್ಟು ದುಡ್ಡು ಬರುತ್ತೆ. ಒಂದು ಮನೆ, 1-4 ಹಸು, ಒಂದಷ್ಟು ತೋಟ, ಪರಿವಾರಕ್ಕೆ ಇಟ್ಕೊಬಿಡು. ನೀವು ಹೋಗ್ಬೇಡ, ಬಡವ್ರ ಮನೆಗೆ ಹೋಗೋದು, ಏನೋ ಒಂದು ಅವನ ಕಷ್ಟಕ್ಕಿಂತ ತಂದು ಇಟ್ಕೊಂಡಿರೋದು, ಆ ಶಾಪ ನಮಗೆ ತಟ್ಟೋದು ಬೇಡ. ನ್ಯಾಯವಾಗಿ ಬದುಕೋಣ, ಧರ್ಮವಾಗಿ ಬದುಕೋಣ, ನಾನೊಂದು ಇಟ್ಕೋತೀನಿ, ನೀನೊಂದು ಇಟ್ಕೋ ಅಂತ. ರಾಜನಿಗೆ ಅದರಲ್ಲೂ ಇನ್ನೂ ಆಶ್ಚರ್ಯ, ಈ ನಿಯತ್ತು, ನೀನು ಚೆನ್ನಾಗಿರು ಅಂತಾನೆ, ಇನ್ನು ಮೇಲೆ ಬೇಡ ಅಂತಾನೆ. ಸರಿ ಆಯ್ತು, ಬಂದುಬಿಟ್ಟ ಇವನು. ರಾಜನು ಹೋಗ್ಬಿಟ್ಟ. ಮಾರನೇ ದಿನ ಅರಮನೆಯ ನಿಧಿಯಿಂದ ಒಂದು ಅಪರೂಪ ರತ್ನಗಳು ಕದ್ದು ಹೋಗಿದ್ದಾವೆ ಅಂತ ನನಗೆ ಮಾಹಿತಿ ಬಂದಿದೆ. ಸೇನಾಪತಿಗಳೇ, ಮಂತ್ರಿಗಳೇ ಹೋಗ್ಬಿಟ್ಟು ಚೆಕ್ ಮಾಡ್ತೀರಾ ಅಂತ ಹೇಳ್ತಾರೆ. ಮಂತ್ರಿ ಹೇಳ್ದ, ಸ್ವಾಮಿ ನಿಮ್ಮ ಭಂಡಾರಕ್ಕೆ? ಹೌದು, ನನ್ಗೆ ಯಾಕೋ ಬಾಗಿಲು ತೆಗೆದ ಹಾಗೆ, ನನ್ನ ಅರಮನೆಯಿಂದ ಒಳಗಡೆ ಹೋದ ಹಾಗೆ ಕಾಣಿಸ್ತಿದೆ. ಸೊ ಅದರಿಂದ ಏನೋ ಆಗಿರ್ಬೇಕು, ಆ ಅಪರೂಪ ರತ್ನಗಳನ್ನೇ ಕದ್ದಿರ್ಬೇಕು, ಹೋಗಿ ಚೆಕ್ ಮಾಡಿ ಅಂತ. ಸರಿ, ಹೋಗಿ ಮಂತ್ರಿ ಚೆಕ್ ಮಾಡ್ತಾನೆ, ನೋಡ್ತಾನೆ, ಕದ್ದು ಬಿಟ್ಟಿದ್ದಾರೆ. ಮಂತ್ರಿಗೂ ಗೊತ್ತು, ಸೇನಾಪತಿಗೂ ಗೊತ್ತು, ತುಂಬಾ ದೊಡ್ಡ ರಾಜ ಪರಿವಾರದವ್ರಿಗೆ ಮಾತ್ರ ರಹಸ್ಯ ಗೊತ್ತು. ರಾಜನ ಹತ್ರ ವಿಶೇಷವಾದಂತ 3 ರತ್ನಗಳಿದಾವೆ, ಅನಾದಿ ಕಾಲದಿಂದಲೂ. ಅದು ಈ ಒಂದು ರಾಜ ಪರಂಪರೆಯನ್ನ ಕಾಪಾಡ್ತಿದೆ ಯಾವತ್ತಿಗೂ. ಅಕ್ಷಯ ಪಾತ್ರೆ ತರ ಅದು ಯಾವಾಗಲೂ ದುಡ್ಡು ಬರ್ತಲೇ ಇರುತ್ತೆ. ಆ ರಾಜ್ಯಕ್ಕೆ ಬರಗಾಲವಿಲ್ಲ, ರಾಜನಿಗೂ ಬರಗಾಲವಿಲ್ಲ. ರಾಜ್ಯಕ್ಕೆ ಬರಗಾಲ ಬಂದ್ರು ರಾಜನ ಕೋಶಾಗಾರ ಕಡಿಮೆ ಆಗೋಲ್ಲ. ಅದರಿಂದ ತೆಗೆದು ಜನಗಳನ್ನ ಕಾಪಾಡ್ತಿದ್ದಂತ ಒಂದು ರಾಜ ಪರಂಪರೆ ತಲೆತಲೆಮಾರುಗಳಿಂದಲೂ ಅಕ್ಷಯ ಪಾತ್ರೆ ತರ. ಅದ್ರಲ್ಲಿ ಏನು ಮಾಡಿದ್ರು ಕೂಡ ಬರ್ತಲೇ ಇರುತ್ತೆ. ಅಕ್ಷಯ ಪಾತ್ರೆಯಲ್ಲಿ ಸೂರ್ಯನಿಂದ ವರಪ್ರಸಾದ ದ್ರೌಪದಿ ದೇವಿಗೆ ಸಿಕ್ಕಂತ ಒಂದು ಪಾತ್ರೆ. ಅದೇ ರೀತಿ ಮಂತ್ರಿಗೂ ಗೊತ್ತು. ಅಲ್ಲಿ ಹೋಗಿ ನೋಡ್ತಾನೆ, ಇಲ್ಲ, ಆದ್ರೆ ಒಂದು ಇದೆ, ಒಂದೇ ಒಂದು, 2 ಆ ಒಂದು ವಿಶೇಷವಾಗಿರತಕ್ಕಂಥ ಮಾಣಿಕ್ಯ ರತ್ನಗಳು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೊಂದಿದೆ. ಇವನು ಏನ್ ಮಾಡ್ದ, ಮಂತ್ರಿ ಮೆಲ್ಲೆಗೆ ಎತ್ತಿ ಸಿಕ್ಕಾಕೊಂಡ. ಕಳ್ತನ ಆಗ್ಬಿಟ್ಟಿದೆ, ಅವ್ರ ಮೇಲೆ ಹಾಕ್ಬಿಡೋಣ, ಯಾರೋ ಕಳ್ಳ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾನ, 3 ಹೋಗ್ಬಿಟ್ಟಿದೆ ಅನ್ನತಕ್ಕಂಥದ್ದು ಅಂತ ಹೇಳಿ ಹೊರಗಡೆ ಬಂದ. ಸ್ವಾಮಿ ಪ್ರಭುಗಳೇ, ನಿಜವೇ, ಇವನು ಹುಡುಗದಾಗೆ ಸೈನಿಕರ ಜೊತೆ ನಾಟಕ ಮಾಡಿದವನು ಅದನ್ನ ತೆಗೆದು ಇಟ್ಕೊಬಿಟ್ಟಿದ್ದಾನೆ. ನೀವು ಹೇಳಿದ ನಿಜ, ಅಲ್ಲಿದ್ದಂತ 3 ರತ್ನಗಳು ಇಲ್ಲ, ಕದ್ದು ಹೋಗಿ ಬಿಟ್ಟಿದ್ದಾವೆ ಅಂತ. ರಾಜನಿಗೆ ಆಶ್ಚರ್ಯ. ನೋಡಿ, ನ್ಯಾಯ, ಸತ್ಯ, ಧರ್ಮ ಅನ್ನತಕ್ಕಂಥದ್ದು ಇದಾವೆ. ಇದಾವೆ.
ಆದರೆ ಇಲ್ಲಿ ಮಂತ್ರಿ ನೋಡಿ, ಕಳ್ಳನಲ್ಲಿರತಕ್ಕಂಥ ನೀಯತ್ತು ಮಂತ್ರಿಯಲ್ಲಿಲ್ಲ. ಇವತ್ತಾಗಿರೋದು ಅದೇ ಕಲಿಪುರುಷನಿಗೆ. ಇವತ್ತು ದೊಡ್ಡವನ್ನ ನಾವು ದೊಡ್ಡದಾಗಿ ಕರ್ಕೊಂಡು ಹೋಗಿ ನಿಲ್ಸಿದ್ರೆ ಸ್ಥಾನ ಗೌರವ ಅಂದ್ರೆ ಅವ್ರದ್ದು 1000 ಕೋಟಿ 10,000 ಕೋಟಿ ಎಂತೆಂಥದ್ದು ನೀವು ಹೇಳಬಾರದು, ನಾವು ಕೇಳಬಾರದು, ನಾವು ಹೇಳಬಾರದು, ನೀವು ಕೇಳಬಾರದು, ಹಂಗಾಗ್ಬಿಟ್ಟಿದೆ. ಆ ಸ್ಥಾಯಿಗೆ ಆಗ್ಬಿಟ್ಟಿದೆ. ಬಡವನನ್ನ ಆಗಿನ ಕಾಲದಲ್ಲಿ ಶ್ರೀಮಂತರಿಗೆ ದೋಚಿ ಬಡವರಿಗೆ ಅನಿಸ್ತಿದ್ರು ಅಂದ್ರೆ ಈಗ ಹಂಗಲ್ಲ, ಬಡವ್ರದ್ದು ದೋಚಿ ಇನ್ನೂ ಶ್ರೀಮಂತರಾಗ್ತಿರ್ತಕ್ಕಂಥ ಒಂದು ಪಡೆಗಳು ಉಟ್ಕೊಬಿಟ್ಟಿದೆ. ಅದು ಕೇಳೋ ಹಾಗಿಲ್ಲ ಬಿಡಿ. ರಾಜನಿಗೆ ಗೊತ್ತಾಗ್ಬಿಡ್ತು, ಓಹೋ ಮಂತ್ರಿ ಛತ್ರಿ ಕೆಲಸ ಮಾಡ್ಬಿಟ್ಟ, ಅವ್ನು ಮಂತ್ರಿ ಕೆಲಸ ಅಲ್ಲ ಛತ್ರಿ ಕೆಲಸ ಅಂತ ಟಕ್ಕಂತ ಹೇಳ್ಬಿಟ್ಟ. ಇಲ್ಲ ಇಲ್ಲ, ಅಲ್ಲಿ ಒಂದು ರತ್ನ ಇತ್ತು, ನಿನ್ನೆ ಕಳ್ತನ ನಡೆದಾಗ ನಾನೂ ಇದ್ದೆ, ನಾನೇ ಖುದ್ದಾಗಿ ಇದ್ದೆ ಕಳ್ತನದಲ್ಲಿ ಅಂತ ಹೇಳಿ ನಡೆದ ಘಟನೆಯನ್ನ ಹೇಳ್ಬಿಟ್ಟು ಹೋಗಿ ಆ ಕಳ್ಳ ಇಂಥ ಜಾಗದಲ್ಲಿ ಇರ್ತಾನೆ, ಎತ್ತಾಕೊಂಡು ಬನ್ನಿ ಅಂತ. ಆ ಕಳ್ಳನನ್ನ ಎತ್ತಾಕೊಂಡು ಬಂದ್ರೆ ಅವನು, ಸ್ವಾಮಿ ನನ್ನೆನೆ ಕಳ್ತನ ಆಯ್ತು. ಅವನು ರಾಜನನ್ನ ಗುರ್ತಿಡಿಲಿಲ್ಲ, ನನ್ನ ಜೊತೆ ಇನ್ನೂ ಒಬ್ಬ ಕಳ್ಳ ಬಂದಿದ್ದ, ಅವನಿಗೊಂದು ಕೊಟ್ಟೆ. ನನ್ನ ರಾಜ ಯಾವತ್ತೂ ಶ್ರೇಯಸ್ಕರವಾಗಿರಬೇಕು, ಅವ್ರಿಗೆ ಸದಾ ಐಶ್ವರ್ಯ ಪ್ರಾಪ್ತಿ ಇರಬೇಕು, ಅದು ಇರೋದ್ರಿಂದಲೇ ಐಶ್ವರ್ಯವಂತೆ. ಅಂಥದ್ದು ನಾನು ಎತ್ಕೊಂಡು ಹೋಗ್ಬಿಟ್ರೆ ಬರಗಾಲ, ಅತಿವೃಷ್ಟಿಯೋ ಅನಾವೃಷ್ಟಿಯೋ, ರಾಜನೇ ಇಲ್ಲ ಅಂದ್ರೆ ಈ ಊರನ್ನ ಕಾಪಾಡೋದು ಹೇಗೆ? ಧರ್ಮವಲ್ಲ ಅಂತ ಅಲ್ಲಿ ಇಟ್ಟು ಬಿಟ್ಟಿದ್ದೆ ಸ್ವಾಮಿ, ನಾನು ಸುಳ್ಳು ಹೇಳ್ತಿಲ್ಲ, ನನ್ನ ಹತ್ರ ಒಂದು ರತ್ನ ಇದೆ ನೋಡಿ ಅಂತ ತೆಗೆದುಕೊಟ್ಟ. ಆಗ ರಾಜ, ನಾನೇನಪ್ಪ ಇನ್ನೊಬ್ಬ ಕಳ್ಳನಾಗಿ ನಿನ್ ಜೊತೆಲಿ ಇದ್ದಿತ್ತು ಅಂತೇಳಿ ಹೇಳ್ಬಿಟ್ಟು ಮಂತ್ರಿಯನ್ನ, ಎಲ್ಲಿ ಮಂತ್ರಿಗಳೇ ಇನ್ನೊಂದು ಮುತ್ತು ಅಂತ ಹೇಳಿದ ತಕ್ಷಣ ಹುಡುಕ್ತಾರೆ. ಇಲ್ಲ ಇಲ್ಲ ಅಂದವನ ಜೇಬಲ್ ಸಿಗುತ್ತೆ ಬಚ್ಚಿಟ್ಕೊಂಡಿರೋದು. ಅವನನ್ನ ಸೆರೆಮನೆಗೆ ಹಾಕಿ ಇವನನ್ನ ಮಂತ್ರಿಯನ್ನಾಗಿ ಮಾಡಿ, ಇವನ ನೀಯತ್ತು ನಿಜಾಯಿತಿ ನಾನು ಒಪ್ಕೊಂಡಿದ್ದಾನೆ, ಚಾಣಾಕ್ಷವಂತ, ಬುದ್ಧಿವಂತ, ಆಲೋಚನವಂತ, ಧರ್ಮವಂತ, ನ್ಯಾಯವಂತ ಅಂತ ಹೇಳಿ ಅವನನ್ನ ಮಂತ್ರಿ ಸ್ಥಾನಕ್ಕೆ ನಿಯೋಜಿಸ್ತಾನೆ ರಾಜ. ಇದು ಏನಕ್ಕೆ ಪಂಚತಂತ್ರದಲ್ಲಿ ಈ ರೀತಿಯ ಕಥೆಗಳನ್ನ ಹೇಳ್ತೇವೆ ಅಂದ್ರೆ, ನಮಗೆ ಗೊತ್ತಿಲ್ಲದೆಯೋ ನಮ್ಮನ್ನ ತಪ್ಪು ದಾರಿಗೆ ಕೆಲವೊಮ್ಮೆ ಕರ್ಕೊಂಡು ಹೋಗುತ್ತೆ. ಅಲ್ಲೊಂದು ಮೋಸವೋ ಸುಳ್ಳು ನಮಗ್ ಬೇಡ ಮಕ್ಕಳೇ. ಕಟ್ಟ ಕಡೆಯದಾಗಿ ಕಲಿಯುಗದಲ್ಲಿ ಗೆಲ್ಲುವುದು ನೆನಪಿಟ್ಟುಕೊಳ್ಳಿ ಸತ್ಯವೇ. ಧರ್ಮ ಗೆಲ್ಲುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ, ಧರ್ಮ ದೇವತೆಗೆ ಒಂದೇ ಕಾಲು, ಆಯಮ್ಮ ಬರೋಲ್ಲ. ಆದರೆ ನ್ಯಾಯ ಗೆಲ್ಲುತ್ತೆ ಅಂತ ಕೂಡ ನಾನು ಒಂದೊಂದು ಸಮಯ ಇವತ್ತು ಕೊಂಡ್ಕೊಳ್ಳೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಅದು ದೊಡ್ಡವರಿಗೆ, ಹಿಂದಿನ ಕಾಲದಲ್ಲಿ ದೊಡ್ಡವರಿಗೆ ಅನ್ನೋದಿರ್ಲಿಲ್ಲ, ಎಲ್ರಿಗೂ ಸಮಾನವಾಗಿತ್ತು. ಈಗಿಲ್ಲ, ದೊಡ್ಡವರಿಗೆ, ದುಡ್ಡಿರುವವರಿಗೆ, ಬಲಶಾಲಿಗಳಿಗೆ, ಅಧಿಕಾರಿಶಾಹಿ ವ್ಯಕ್ತಿಗಳಿಗೆ, ಅವ್ರಿಗೆ ಬೇಕಾದ್ರೆ ಅಲ್ಲವರೆಗೂ 10 ಲಕ್ಷ 10 ಕೋಟಿ ಫೀಸ್ ತಗೊಳ್ಳೋಷ್ಟು ಮಟ್ಟಕ್ಕೆ ಲಾಯರ್ಗಳಿದ್ದಾರೆ. ನಿಂತು ವಾದ ಮಾಡಿ ಅದನ್ನ ವಾಯ್ದೆ ಹಾಕ್ಸಿ ಇವತ್ತಿಗೂ ಲಲ್ಲು ಪ್ರಸಾದ್ ಯಾದವ್ ನೋಡಿ ಎಷ್ಟು ವರ್ಷ ಆಯ್ತು, ಆ ಒಂದು ಯೂರಿಯಾ ಹಗರಣ, ಇನ್ನೊಂದು ಅವನನ್ನ ಮೊನ್ನೆ ಕೂಡ ಸುಪ್ರೀಂ ಕೋರ್ಟು ಕೇಸ್ ಒಪ್ಕೊಳ್ಳುತ್ತೆ. ಬಟ್ ನಿನ್ ಕಿಡ್ನಿ ಪೇಷಂಟ್ ಆಗಿರೋದನ್ನ ನಿನ್ ಪರವಾಗಿಲ್ಲ, ನೇರವಾಗಿ ನೀನ್ ಬರ್ಲಿಲ್ಲ ಅಂದ್ರು ನಿನ್ನ ಪರವಾಗಿ ವಕೀಲರು ಬರಬಹುದು ಅಂತ ಹೇಳುತ್ತೆ. ಜಬ್ ತಕ್ ಬಿಹಾರ್ ಮೇ ಆಲೂ रहेगा ತಬ್ ತಕ್ ಲಾಲು ಕಾ ರಾಜ್ ಚಲೇಗಾ ಅಂತ ಹೇಳ್ದಂತವನವನು. ಇವತ್ತಿಗೂ ನೋಡಿ ನಮ್ಮಂಥವ್ರದ್ದು ಒಂದು ಸಣ್ಣ ಪುಟ್ಟ ಕೇಸುಗಳು ಅಷ್ಟು ಬೇಗ ಮುಗಿಯುತ್ತಾ ಮಕ್ಕಳೇ? ಆಗುತ್ತಾ? ಯೋಚನೆ ಮಾಡಿ ನೋಡಿ, ನಮಗ್ ನ್ಯಾಯ ದಕ್ಕುತ್ತಾ? ನೋಡಿ, ಅವರು ಅಷ್ಟು ದೊಡ್ಡ ಸಾವಿರಾರು ಕೋಟಿಗಳ ಹಗರಣ ಮಾಡಿದವರು ಧೈರ್ಯವಾಗಿ ಓಡಾಡ್ಕೊಂಡಿದ್ದವ್ ನೆಮ್ಮದಿಯಾಗಿದ್ದಾನೆ ಅಂತ ಅನ್ಕೊಂಡಿದ್ವಿ. ಇವತ್ತು ನೋಡಿ, ಅವನ ಪಕ್ಷ, ಅವನ ಮನೆ, ಅವನ ಮಗಳು ಈ ಎಲ್ಲಾ ಚದರವಾಗಿ ಬಿಟ್ಟಿದೆ. ಕಿಡ್ನಿ ಕೊಟ್ಟ ಮಗಳೇ ಮನೇಲಿಲ್ಲ. ಪಕ್ಷ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ನೋಡಿ, ಮಕ್ಕಳ ಸ್ಥಿತಿ ಏನಾಗಿದೆ ನೋಡಿ. ಎಸ್, ನಾನಿಲ್ಲದ ಬಿಹಾರ ಇಲ್ಲ ಅಂತ ಹೇಳಿದವನು ಅಂದ್ರೆ ಸತ್ಯ ಇಲ್ಲ ಅಂತೀರಾ? ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಈ ಕಲಿಪ್ರಭಾವ ನೆನಪಿಟ್ಟುಕೊಳ್ಳಿ. ಈ ರೀತಿ ನಮಗೆ ವೈದಿಕ ಕಥೆಗಳ ಮೂಲಕ ಒಂದ್ ಸ್ವಲ್ಪ ಸತ್ಯವಂತರಾಗಿ ಬದುಕೋಣ. ನಮಗಿಂಥದೊಂದು ಅನ್ಯಾಯದ, ಆ ಒಂದು ಮೋಸದ, ಒಂದು ವ್ಯವಹಾರದ, ದುಡ್ಡು ಕಾಸು ವ್ಯವಹಾರಗಳು ಬೇಡ.
ಯೋಚಿಸಿ. ಎಲ್ಲಾ ಮೋಸ ಮಾಡ್ತಿದ್ದಾರೆ, ನಾವು ಮಾಡ್ಬಿಡೋಣ. ಎಲ್ಲಾ ದೋಚ್ತಿದ್ದಾರೆ, ನಾವು ದೋಚ್ಬಿಡೋಣ. ಅವ್ರು ಯಾರೋ ಚೀಟಿ ನಡೆಸಿದ್ರು. ಇವತ್ತು ಚೀಟಿ ಕಂಪ್ನಿಗಳೆಲ್ಲ ಎಂಥದ್ದೇ ಒಂದು ಡೋಕಾ ನಂಬರ್ 1. ಆ ಥರದ್ದಾಗ್ಬಿಟ್ಟಿದೆ. ನೀವು ಚೀಟಿ ಹಾಕೋರ್ಗಷ್ಟೇ. ನಾನು ಅನುಭವಿಸಿದನ್ನು ಖುದ್ದು 1 ಕೋಟಿಯ ಚೀಟಿ ಕೊಡಚಾದ್ರಿಯಲ್ಲಿ ಕೊಟ್ಟಿಲ್ಲ. ಪ್ರಾಪರ್ಟಿ ಶೂರಿಟಿ ಅಂತ ನಾನು ಕೊಡೋಕೆ ರೆಡಿ ಅಂದ್ರೆ, ಇಲ್ಲ ನೀವು ಅವಾಗ ಹೇಳಿರ್ಲಿಲ್ಲ ಅಂತಾನೆ. ಅದನ್ನ ಇದಕ್ಕೆ ವಸೂಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ವಸೂಲ್ ಮಾಡ್ಕೊಂಡಿದ್ದೀನಿ ಅಂತಾನೆ. ನೀವು ಒಂದ್ಸಲಿ ಹೆಜ್ಜೆ ಇಟ್ಟು ನೋಡಿ, ನೀವು ನಂಬರ್ 1 ಫ್ರಾಡ್ ಕಂಪನಿಗಳು ತರ. ಆಗ ನಮಗೂ ಏನ್ ಅನ್ಸುತ್ತೆ ಗೊತ್ತಾ, ಏನಕ್ಕೆ ದಾಶರಥಿ ಜೊತೆ ಕೈ ಜೋಡಿಸಿದ್ದು ಅಂದ್ರೆ, ಇಲ್ಲಂತದ್ದು ಇಲ್ಲವೇ ಇಲ್ಲ. ಪ್ರಾಪರ್ಟಿನೇ ಅಟ್ಯಾಚ್ ಮಾಡ್ಕೊಳ್ಳಲ್ಲ, ಗೌರ್ಮೆಂಟ್ ಶೂರಿಟಿನೇ ತಗೊಳಲ್ಲ, ಪ್ರೈವೇಟ್ ಶೂರಿಟಿನೇ ಇದು ಮಾಡ್ಕೊಳ್ಳಲ್ಲ, ಪರ್ಸನಲ್ ಶೂರಿಟಿನೂ ತಗೊಳಲ್ಲ, ಇನ್ಶೂರೆನ್ಸ್ ಶೂರಿಟಿ ತಗೊಳಲ್ಲ, ಬಾಂಡ್ ಶೂರಿಟಿ ತಗೊಳಲ್ಲ. ಯೋಚನೆ ಮಾಡಿ ನೋಡಿ. ದಿಸ್ ಇಸ್ ದಿ ಟ್ರೂತ್. ಇಲ್ಲ ಒಂದು ಸಣ್ಣದಾಗಿ ನಿಮ್ಮ ಅಮೌಂಟ್ಗೆ ಎಕ್ಸಾಕ್ಟ್ಲಿ 20% ಎಕ್ಸ್ಟ್ರಾ, 6 ಲಕ್ಷ ಅಂತ ಹೇಳ್ದ ಅಂದ್ರೆ ಅಬ್ಬಬ್ಬ ಅಂದ್ರೆ ಇನ್ನೊಂದು 1 ಲಕ್ಷ ಎಕ್ಸ್ಟ್ರಾ ಇರುವಂತದ್ದು ಒಂದು ಅದ್ಭುತವಾಗಿ ಒಂದು ಸೆಕ್ಯೂರಿಟಿ ಮೊದಲೇ ಹೇಳ್ಬಿಡ್ತಾರೆ. ಇಲ್ಲ ಅಂದ್ರೆ ಇಲ್ಲ, ಈ ತರದ್ದು ಸುಳ್ಳು ಪೊಟ್ಟಿ ಅದನ್ನೆಲ್ಲ ಚರ್ಚಿಸಿ ವಿಚಾರಿಸಿ ನಾನು ದಾಶರಥಿ ಜೊತೆ ಒಂದು ಬ್ರ್ಯಾಂಡ್ ಪ್ರಮೋಟರ್ ಆಗಿ ನಿಂತಿದ್ದು, ಅದ್ರ ಜೊತೆನಲ್ಲೂ ಹೆಜ್ಜೆ ಹಾಕ್ತಿರೋದು. ಎಲ್ಲೋ ಒಂದು 4 ಜನಕ್ಕೆ ಒಳ್ಳೇದಾದ್ರೆ ಪರವಾಗಿಲ್ಲ, 10 ಜನಕ್ಕೆ ಸಹಾಯ ಮಾಡೋಣ. 1 ಕೋಟಿ ಜನಕ್ಕೆ ಮಾಡೋಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮಾಡೋಣ. ಇವತ್ತು ಅಂತವರಿಗೆ ರಾಜವೈಭೋಗ, ಇಂಥ ಫ್ರಾಡ್ಗಳಿಗೆ ನಿಮ್ ಸುತ್ತಮುತ್ತಲು ಇದೆ. ಯಾರೋ ಬರ್ತಾನೆ, ಈಗ ದಸರಾ ಬರೋ ಅಷ್ಟರಲ್ಲಿ ನೀವು ಮಟನ್ದು ಚಿಟ್ಟ ಹಾಕಿ, ಗ್ರಾಸರಿ ಚಿಟ್ಟ ಹಾಕಿ, ಲಕ್ಕಿ ಕೂಪನ್ ಚಿಟ್ಟ ಹಾಕಿ, ಹವಾಲಾ ಚಿಟ್ಟ ಹಾಕಿ, ಅದೇನೇನೋ ಬಂದ್ಬಿಟ್ಟಿದೆ. ಅದರಲ್ಲಂತೂ ಬೆಟ್ಟಿಂಗ್ ಆ್ಯಪ್ಗಳು ನಿಮಗೇ ಗೊತ್ತಿಲ್ಲದೆ ತುಂಬಾ ನಡೀತಿದೆ. IPL ಅಂದ್ರೇನೆ ಇಟ್ಸ್ ಬೆಟ್ಟಿಂಗ್ ಆ್ಯಪ್ಸ್, ಬೇರೆ ಬೇರೆದ್ ಬಂದ್ಬಿಟ್ಟಿದೆ. ಆ್ಯಪ್ ಇಲ್ಲ ಅಂದ್ರೂ ಟೆಲಿಗ್ರಾಮ್ ನಲ್ಲಿ ಈ ಬಾಲ್ಗೆ 6 ಹೊಡಿತಾನ 4 ಹೊಡಿತಾನ, ಈ ಸ್ಕೋರ್ ಎಷ್ಟರಲ್ಲಿ ಬರುತ್ತೆ ಅನ್ನತಕ್ಕಂಥದ್ದು. ಪ್ರತಿ ಗ್ರೌಂಡ್ ಅಲ್ಲಿ ಒಂದು 10 ಕಡಿಮೆ ಅಂದ್ರೂ 1000 ಜನ, ಕಡಿಮೆ ಅಂದ್ರೂ 1000 ಜನ ಮೊಬೈಲ್ ಇಟ್ಕೊಂಡು ನಿಂತಿರ್ತಾರೆ. ನಮಗೂ ಡೈರೆಕ್ಟ್ ಆಗಿ ಮ್ಯಾಚ್ ನೋಡೋದಕ್ಕೂ ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದರು. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಜಿಯೋನಲ್ಲಿ ತಾನೇ ತೋರಿಸ್ತಿದ್ದಾನೆ ಮ್ಯಾಚ್ ಅನ್ನ, ಪೂರ್ತಿಯಾಗಿ ಸಡನ್ ಆಗಿ ಸ್ಟಕ್ ಆಗುತ್ತೆ. ಗಮನಿಸಿ ನೋಡಿ, ಸಡನ್ ಆಗಿ ರಿವೈಸ್ ಆಗುತ್ತೆ, ಸ್ಲೋ ಆಗುತ್ತೆ. 1 ನಿಮಿಷದವರೆಗೂ ಡಿಫ್ರೆನ್ಸ್ ಇರುತ್ತೆ. 1 ನಿಮಿಷದಲ್ಲಿ 2 ಬಾಲು ಇಲ್ಲ 2 ಕ್ಯಾಚು ಎಷ್ಟು ನಡೆಯುತ್ತೆ ಗೊತ್ತಾ. ನೀವು ಟಿವಿಲಿ ನೋಡ್ತಾ ಹಿಂಗ್ ಹೊಡೆದು ಬಿಡ್ತಾನೆ, ಹಂಗ್ ಹೊಡೆದು ಅಲ್ಲ ಆಗ್ತಿರುತ್ತೆ. ಅಲ್ಲಿ ಪ್ರತಿಯೊಂದು ಮ್ಯಾಚ್ಗಳಲ್ಲಿ ನೋಡಿ, ಪ್ರತಿ ಲಾಸ್ಟ್ ಬಾಲ್ಗೂ 6 ಇಲ್ಲ 4 ಹೊಡಿತಾವ್ರೆ. ಈಗ ನಡೀತಿರೋ IPL ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಿದ್ದೀರಾ. ಪ್ರತಿ ಮ್ಯಾಚ್ ಅಲ್ಲೂ ಲಾಸ್ಟ್ ಬಾಲ್ಗೆ ಫಸ್ಟ್ ಬ್ಯಾಟಿಂಗ್ ಮಾಡೋರು 4 ಇಲ್ಲ 6, ಸಿಂಗಲ್ ಇಲ್ಲವೇ ಇಲ್ಲ, ಅಪರೂಪ. ಇದೆಲ್ಲ ನಡೀತಿದೆ. ಇದೆಲ್ಲ ತಿಳ್ಕೊಳ್ಳದೆ ನೀವು IPL ಇದನ್ನ IPL ಅನ್ನೋದು ಒಂದು ರಿಲಿಜನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರ ಮೇಲೆ ಕಡಿಮೆ ಎಂದರು 5 ಲಕ್ಷ ಕೋಟಿಯ ವ್ಯವಹಾರ ನಡೆಯುತ್ತಿದೆ. ಬುಧ ಕುಜ ಶನಿ ಇವ್ರು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅನ್ಕೋಬೇಡಿ. ಇವ್ರಿಗೆಲ್ಲ ಕಟ್ಟಿಂಗ್ ಹೋಗ್ತಿದೆ. ಒಂದು 400 ಕೋಟಿಯ ಕಂಪನಿ ಇವತ್ತು RCBನ 16,000 ಕೋಟಿಗೆ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. 18 ವರ್ಷದಲ್ಲಿ ಇಷ್ಟು ವ್ಯಾಲ್ಯೂಯೇಷನ್ಗೆ ಬಂದು ನಿಂತಿದೆ. 400 ರೂಪಾಯಿಂದು 16,000 ರೂಪಾಯಿ 18 ವರ್ಷದಲ್ಲಿ. ನೀವು ಯಾವ್ದಾದ್ರು ಪ್ರಾಪರ್ಟಿ ಮೇಲೆ 400 ರೂಪಾಯಿ ಹಾಕಿರೋದು, ಗೋಲ್ಡ್ ಹಾಕಿರೋದು 18 ವರ್ಷದಲ್ಲಿ ಇಷ್ಟು ದುಡ್ಡು ಹೈ ರಿಟರ್ನ್ 16,000 ರೂಪಾಯಿ ಕೊಟ್ಟಿದ್ಯಾ ಅಂತ ಯೋಚನೆ ಮಾಡಿ ನೋಡಿ. 1 ಗ್ರಾಮಕ್ಕೆ ಬಂಗಾರ ಅವತ್ತೆಷ್ಟಿತ್ತು, ಇವತ್ತೆಷ್ಟಿದ್ದು ಅಂತ ಹೇಳ್ಬಿಟ್ಟು, ಇವತ್ತು ಯುದ್ಧದ ಭೀತಿಯಿಂದ ಈ ತರದ ಬಡಾಲ್ ಅಂತ ಹೇಳ್ಬಿಟ್ಟು ಈ 3 ವರ್ಷದಲ್ಲಿ ಮಾಡ್ತಾರೆ. ಯಾವುದೋ ಒಂದು ಗಿಮಿಕ್ ಮಾಡ್ತಿದ್ದಾರೆ ಅವರು. ಎಲ್ಲಾರ್ಗು ಗೊತ್ತು ಒಳಗಡೆ ಯಾವ್ದನ್ನ ಪರ್ಚೇಸ್ ಮಾಡಿ ಇಟ್ಕೋಬೇಕು. ಯುದ್ಧಕ್ಕೆ ತಯಾರಿ 2 ವರ್ಷದ ಮೊದಲೇ ನಡೆಯುತ್ತೆ, ನೆನಪಿಟ್ಟುಕೊಳ್ಳಿ. 2 ಇಲ್ಲ 3 ವರ್ಷದ ಮೊದಲೇ ಪ್ಲಾನಿಂಗ್ ನಡೆಯುತ್ತೆ. ನಿಮ್ಗೆ ಅದ್ರ ಬಗ್ಗೆ ಅವಗಾಹನೆ ಇಲ್ಲ. ಅದಕ್ಕೆ ಮೀನಕ್ಕೆ ಶನಿ ಬರುವಾಗ್ಲೇ ಹೇಳಿದ್ದೆ, ಇದು ಲಾಸ್ಟ್ ಇಯರೇ ಹೇಳಿದ್ದೆ ಮಾರ್ಚಲ್ಲಿ. ಒಂದು ಯುದ್ಧ ಅಲ್ಲ, ಅಜ್ಜುಜ್ಜು ಅನ್ಸೋಷ್ಟು ಪರಿಸ್ಥಿತಿ, ಜನಸಾಮಾನ್ಯನ ಪರಿಸ್ಥಿತಿ, ಸಾಮಾನ್ಯ ಕಾರ್ಮಿಕನ ಪರಿಸ್ಥಿತಿ ಅಮ್ಮಮ್ಮ ಅನ್ನಿಸ್ಬಿಡುತ್ತೆ ಅನ್ನತಕ್ಕಂಥದ್ದು. ಮೊನ್ನೆ ಕೂಡ ಒಂದು ಹುಡುಗ ರಿಸೈನ್ ಮಾಡ್ತಾನೆ. ಒಂದು ಕಂಪ್ನಿ ಬಾಂಡ್ ಕೆಲಸ ಬಿಟ್ರೆ 1.5 ಲಕ್ಷ ಕೊಡಬೇಕು ಅಂತಾನೆ. ವರ್ಷ ಪೂರ್ತಿ ಕೆಲಸ ಮಾಡಿ 9 ರೂಪಾಯಿ ಹೋದ ವರ್ಷ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ, ಈ ವರ್ಷ 9 ರೂಪಾಯಿ ಇನ್ಕ್ರಿಮೆಂಟು ಕೊಟ್ಟಿಲ್ಲ ಅಂತ ಹೇಳ್ಕೊತಾನೆ ಹುಡುಗ. ಕರುಗಾಲ ಅಂದ್ರೆ ಇದೆ, ಇಂಥದ್ದೆಲ್ಲ ನಡೀತಿದೆ. ಅದರಿಂದ
ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ನಿಮ್ಮ ಜೊತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಜನಕ್ಕೆ ಈ ಸರ್ಪದೋಷಕ್ಕೆ ದೇವಸ್ಥಾನಕ್ಕೆ ಹೋದ್ರೇನೆ ಹೋಗಲೇಬೇಕು, ಮಾಡಿಸ್ಲೇಬೇಕು, ನಮಗೆ ವ್ಯವಸ್ಥೆ ಇಲ್ಲ ಗುರುಗಳೇ, ಏನು ಮಾಡೋದು? ಅಂಥದಕ್ಕೆ ಒಂದು ಅದ್ಭುತವಾದಂಥ ಒಂದು ಗಿಡ ಇದೆ. ನಿಮ್ಮ ಮನೆ ಮುಂದ್ಗಡೆ ಇದ್ರೇನೆ ಅದಕ್ಕೆ ನಿತ್ಯ ಒಂದು ಸ್ಪೂನ್ ಹಾಲು ಹಾಕಿದ್ರೇನೆ ಆ ದೋಷಕ್ಕೆ ಪರಿಹಾರ. ಸರ್ಪದೋಷಕ್ಕೆ, ನಾಗದೋಷಕ್ಕೆ. ಯಾರಾದರೂ ರೈತರು, ಹಳ್ಳಿಯ ರೈತರು, ವಯಸ್ಸಾದ ರೈತರು, ಅನುಭವಸ್ಥರು, ಅವರನ್ನು ಕೇಳಿ ಈ ಗಿಡವನ್ನ. ನಮಗೆ ಗೊತ್ತಿಲ್ಲ ಗುರುಗಳೇ. ಸರ್ಪದೋಷ ನೆನ್ಪಿಟ್ಕೊಳ್ಳಿ, 100 ಜನ ಹುಟ್ಟಿದ್ದಾರೆ ಅಂದ್ರೆ 88% ಜನಕ್ಕೆ ಸರ್ಪದೋಷ ಇರುತ್ತೆ. ಸೊ ದಟ್ ಮೀನ್ಸ್ ಟೋಟಲ್ ಔಟ್ ಆಫ್ 100 ಮನೇಲಿ ಯಾರಿಗಾದ್ರೂ ಒಬ್ರಿಗಿರುತ್ತೆ. ಸೊ ಯು ಬಿನ್ ಲಾಕ್ಡ್. ಆ ಸರ್ಪ ಬಂದ, ಸಿಕ್ಕಾಕೊಂಡಿದ್ದೀರಿ ಅಂದ್ರೆ ಏನೋ ಒಂದು ಹೊರೆ, ಭಯ ಅಷ್ಟೇ. ಒಂದ ಭಾರ ಇಲ್ಲ ಹೊರೆ, ಭಾರದ ಹೊರೆಯ ಭಯ. ಇದನ್ನ ಇಳಿಸ್ಕೋತೀನ, ಇದರಿಂದ ಹೊರಗಡೆ ಬರ್ತೀನ, ಹೆಂಡತಿ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಮನೆ ಜವಾಬ್ದಾರಿ, ಸಾಲದ ಜವಾಬ್ದಾರಿ, ಆರೋಗ್ಯದ್ದು, ಈ ಥರದ್ದು, ಕೋರ್ಟಿಂದು, ಭೂಮಿದು, ಮನೆದು, ಎಲ್ರಿಗೂ ಒಂದಿರುತ್ತಲ್ವಾ? ಅದೇ ಸರ್ಪದೋಷ ಅಷ್ಟೇ. ಮದುವೆ ಆಗಿಲ್ಲ ಅನ್ನೋದು, ಸರಿಯಾದ ವಯಸ್ಸಿಗೆ ಮದುವೆ ಆಗಿಲ್ಲ, ಸರಿಯಾದ ವಯಸ್ಸಿಗೆ ಮಕ್ಕಳಾಗಿಲ್ಲ, ಆಗೋ ಮಕ್ಕಳ ಅಬಾರ್ಷನ್ ಆಯಿತು, ಹುಟ್ಟಿದ ಮಕ್ಕಳಲ್ಲಿ ಏನೋ ಕೊರತೆ, ಅವರ ಏಳಿಗೆಯಲ್ಲಿ ಕೊರತೆ, ಅವರ ಬೆಳವಣಿಗೆಯಲ್ಲಿ ಕೊರತೆ, ಅವ್ರ ಮದುವೆಯಲ್ಲಿ ಕೊರತೆ, ಅವ್ರಿಗೆ ಮಕ್ಕಳಾಗೋದ್ರಲ್ಲಿ ಕೊರತೆ, ಅವ್ರ ಮನೆ ಕಟ್ಟೋದ್ರಲ್ಲಿ ಕೊರತೆ. ಇದರ ಏನಾದರೂ ಒಂದು ಸುರುಳಿ ಸುತ್ಕೊಂಡೇ ಇರುತ್ತೆ ನಾಗಪ್ಪ. ಈಗ ನಾವು ಎಲ್ಲಿ ಹೋಗೋದು ಗುರುಗಳೇ? ನೀವು ಹೇಳ್ತೀರಿ ಘಾಟಿ ಹೇಳ್ತೀರಿ, ಕುಕ್ಕೆ ಹೇಳ್ತೀರಿ, ಕಾಳಹಸ್ತಿ ಹೇಳ್ತೀರಿ, ನಮ್ಮ ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ ಅಂತ ಹೇಳ್ತೀರಿ. 1-2 ನಾಗಬನನೇ ಮಾಡಿಟ್ಕೊಬಿಟ್ಟಿದ್ದೀವಿ. ಈ ಥರದ್ದು ಎಲ್ಲ ಒಂದು ಪ್ರಶ್ನೆಗಳ ಒಂದು ಭಾವನೆ. ಆದರೂ ಅದಕ್ಕೊಂದು ಬೇಲಿ ಬೇಕೀಗ. ಯಾವುದೋ ಒಂದು ವಿಷ ಸರ್ಪಗಳು, ವಿಷ ಜಂತುಗಳು ನಮ್ಮನ್ನ ಅಟ್ಯಾಕ್ ಆಗದ ಹಾಗೆ ಕಾಪಾಡಲಿಕ್ಕೆ ಒಂದು ಅದ್ಭುತವಾದಂಥ ಮಾರ್ಗದರ್ಶನ ಹೇಳ್ಕೊಡ್ತಾನೆ. ನಾಗಬಂಧ ಅನ್ನತಕ್ಕಂಥ ಗಿಡವಿದೆ, ಕೇಳ್ಕೊಳ್ಳಿ. ನಾಗಬಂಧ ಇದನ್ನ ನಿಮ್ಮ ಮನೆ ಹತ್ರ ಬಳ್ಳಿಯಾಗಿ ಕೂಡ ಬೆಳೆಸ್ಕೋಬಹುದು. ಚಿಕ್ಕ ಪೂಟಿಕೋ ಎಲ್ಲರ ಮನೆ ಹತ್ರನೂ ಇರುತ್ತೆ, ಅಪಾರ್ಟ್ಮೆಂಟ್ ಆದ್ರೂ ಕೂಡ ಇವತ್ತು, ಹೌದಲ್ವಾ? ಅದೂ ಇಲ್ಲ ಅಂದ್ರೆ ನಿಮ್ಮ ಕರ್ಮ. ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನಂತ ಮನೆಗೆ ಹೋಗ್ಬಿಟ್ಟು ನಮ್ಮನ್ನ ಬಚಾವ್ ಮಾಡಿ ಅಂದ್ರೆ ನಾನೇನ್ ಮಾಡ್ಲಿ? ಅದ್ ಹೆಂಗಿರುತ್ತೆ ಅಂದ್ರೆ, ಕಳ್ತನ ಮಾಡ್ಬಿಟ್ಟು ಇಲ್ಲ ಕೊಲೆ ಮಾಡ್ಬಿಟ್ಟು ಲಾಯರ್ ಹತ್ರ ಓಡ್ ಬಂದಂಗೆ. ಮಾಡೋಕ್ ಮೊದ್ಲೇ ಪ್ರಜ್ಞೆ ಇರ್ಬೇಕಿತ್ತು. ಇದು ಮಾಡಿದ್ರೆ ಏನೇನು ಪನಿಷಬಲ್ ಅಫೆನ್ಸಸ್ ಆಗುತ್ತೆ ಅನ್ನತಕ್ಕಂಥದ್ದು ಅಷ್ಟೇ. ಅಂತ ಮನೆಗೆ ಹೋಗಿ ವಾಸೋದು ನಾನೇನು ಮಾಡ್ಲಿಕ್ಕಾಗೋದು, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದು ನಿಮ್ಮ ಕರ್ಮ. ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲ್ಲ ಅಂತೀರ, ಪರಿಹಾರ ಮಾಡೋಕ್ಕೂ ಆಗಲ್ಲ ಅಂತೀರ. ಸೊ ಈ ಸರ್ಪದೋಷಕ್ಕೆ, ನಾಗದೋಷಕ್ಕೆ ಒಂದು ಅದ್ಭುತ ಪರಿಷ್ಕಾರ. ಮನೆ ಮುಂದ್ಗಡೆ ಈ ನಾಗಬಂಧ ಗಿಡವನ್ನ ಬೆಳೆಸಿಕೊಳ್ಳಿ. ಯಾರಿಗೆ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಏನೋ ಭಾರ, ಏನೋ ಒಂಥರ ಭಯದಿಂದ ಬದುಕ್ತಕ್ಕಂಥದ್ದೇ ಸರ್ಪದೋಷ. ಭಯ, ಏನಾಗ್ಬಿಡುತ್ತೋ, ನಿನ್ನೆ ಹಿಂಗಾಯ್ತು, ನಾಳೆಗೆ ಹಿಂಗಾಯ್ತು, ವಿಫಲತೆ, ನಮಗ್ ನಾವೇ ಬೆಚ್ಚಿ ಬೀಳೋದು, ಕಣ್ಣೀರ್ ಹಾಕೋದು, ಸಂಕಟ ಪಡೋದು, ಏನಾಗ್ಬಿಡುತ್ತೋ, ಎಲ್ಲಿಗೋಗಿ ನಿಂತು ಬಿಡುತ್ತೇವೆ, ಏನೂ ಆಗೋಲ್ಲ. ಆದ್ರೂ ಸೊ
ಸೊ ಅದಕ್ಕೊಂದು ಬೇಲಿ ಹಾಕ್ಬೇಕಲ್ವಾ, ಕಡಿವಾಣ ಹಾಕ್ಬೇಕಲ್ವಾ. ಈ ನಾಗಬಂಧ ಯಾರಾದ್ರೂ ರೈತರನ್ನ ಕೇಳಿ ಅಂತ ಒಂದು ಬಳ್ಳಿಯ ಗಿಡವನ್ನ ತಗೊಬಂದು ಎಕ್ಕದ ಗಿಡದ ತರ ಇರುತ್ತೆ ಅದು, ನೀವು ಮನೆ ಮುಂದೆ ಬೆಳೆಸ್ಕೊಳ್ಳಿ. ನೋಡಿ, ಅರ್ಧಕ್ಕೆ ಚೆಕ್ಮೇಟ್ ಇದು, ಮಿನಿಮಮ್ ಅರ್ಧಕ್ಕೆ. ಅಂದ್ರೆ ನಿಮ್ ದೋಷ ಹೋಗ್ಬಿಡುತ್ತೆ ಅಂತಲ್ಲ, ಉಲ್ಪಣೆ ಇನ್ಯಾವುದು ಮತ್ತಷ್ಟು ಮತ್ತೆ 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 ನಿಮ್ಮನ್ನ ಹುಡ್ಕೊಂಡು ಬರೋದು ಬೇಡ. ಯಾವುದೋ ಒಂದು ಕೆಟ್ಟದ್ದು ಅನ್ನತಕ್ಕಂಥದ್ದು ಮತ್ತೆ ಮತ್ತೆ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಿದ್ದೆ, ಮೊನ್ನೆ ಸಂಚಿಕೆಯಲ್ಲಿ, ದುಡ್ಡೇ ದೊಡ್ಡಪ್ಪ, ಇದ್ದವನು ದೊಡ್ಡಪ್ಪ, ಅವನು ಎಲ್ಲರಪ್ಪ. ಪೆರುಮಾಳ್ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ. ಶಿವಯ್ಯ ನೋಡಿ, ಶಿವಯ್ಯ ಇದ್ದರೂ ಎಲ್ಲವನ್ನ ತೆಗೆದು ಒಬ್ಬನ್ ಕೊಟ್ಬಿಟ್ಟಿದ್ದಾನೆ, ನೀನೇ ದುಡ್ಡಿನ ಅಧಿಪತಿ, ಹೋಗ ನೋಡ್ಕೊಳೋ ಅಂತ. ಅವನು ನಿತ್ಯ ಬಂದು ಜಗತ್ತಿನ ಇಡೀ ವಿಶ್ವದ ಸಂಪತ್ತಿಗೆ ಒಡೆಯ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಹಿಂಗ್ ಬಂದು ನಿಂತಿರ್ತಾನಂತೆ. ಶಿವಯ್ಯನ ಹತ್ರ ಏನಾದ್ರೂ ಒಂದು ಸೇವೆ ಮಾಡೋಣವಾ ಅನ್ನತಕ್ಕಂಥದ್ದು. ಅಂತ ಒಂದು ಕುಬೇರ. ನೆನಪಿಟ್ಟುಕೊಳ್ಳಿ, ಶಿವಯ್ಯನ ಮುಂದುಗಡೆ ದಾಸಯ್ಯನಾಗಿ ನಿಂತಿರ್ತಾನೆ. ಇಡೀ ವಿಶ್ವದ ಬ್ರಹ್ಮಾಂಡದ ಸಂಪತ್ತಿಗೆ ಒಡೆಯ. ಅವನ ಹತ್ರನೇ ಸಾಲ ತಗೊಂಡಿರೋದು ನನ್ನ ವಿಷ್ಣು ಕೂಡ. ನೆನಪಿಟ್ಕೊಳ್ಳಿ, ಮದುವೆಗೆ ಶ್ರೀನಿವಾಸ ವರದನ್, ವರಗಳಲ್ಲಿಯೇ ಅತ್ಯಂತ ಹೆಚ್ಚು ಶ್ರೇಷ್ಠ ವರ ಕೊಡುವ ವರಪುರುಷ ವರದರಾಜ ಪೆರುಮಾಳ್. ಪೆರುಮಾಳ್ ದೊಡ್ಡಯ್ಯಪ್ಪ. ತಿರುಪತಿಲಿ ಇಲ್ಲದಷ್ಟು ದುಡ್ಡ ನೋಡಿ. ಅಂತ ಒಂದು ಕುಬೇರ ರಾಶಿ. ಇವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ನಂಬಲ್ಲ, ಕಾಣಿಸೋದು ಮಾತ್ರ ಹಂಗೆ. ಎಲ್ಲಾದ್ರೂ ನಿಜ ಹೇಳ್ತಾನೆ, ಇವ್ರ ಹತ್ರ ದುಡ್ಡು ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ಇವರು ಸಾಲ ಮಾಡಲ್ಲ, ಸಾಲ ಕೊಡಲ್ಲ. ವೆರಿ ರೇರ್ ಸ್ಪೀಷಸ್. ಅಲ್ಲೆಲ್ಲ ಕಮಿಟ್ಮೆಂಟ್ಗಳಿರುತ್ತೆ, ಕಮಿಟ್ಮೆಂಟ್ಗೋಸ್ಕರ ಒಂದಷ್ಟು ಅಂತ ಮಾಡ್ಕೋತಾರೆ ವಿನಃ ಅಳತೆಗೆ ಮೀರಿದ ಸಾಲ, ಅಳತೆಗೆ ಮೀರಿದ ಬದುಕು. ಕೆಲವು ಇವ್ರು ನೋಡಿ, ಇವ್ರು ಈ ಜನರೇಷನ್ 24-25 ಮದುವೆ ಆಯ್ತಾ, ಆಗ್ಲೇ ಫ್ಲಾಟ್ ತಗೊಂಡ್ಬಿಡ್ಬೇಕು, ಆಗ್ಲೇ ಕಾರ್ ತಗೊಂಡ್ಬಿಡ್ಬೇಕು. ಸಾಲ ಮಾಡೋದ್ರು ಸರಿ. ಹುಡುಗಿಗೆ 50,000, ಹುಡುಗನ್ಗೆ 80,000 ಸಂಬಳ ಅಂದ್ರೆ 1 ಕೋಟಿ ಮನೆ, 20 ಲಕ್ಷದ ಕಾರು ರೆಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸಾಲದ ತೂಗು ವ್ಯಕ್ತಿ. ಸತ್ಯವಾಗ್ಲೂ ಹೇಳ್ತಾನೆ, ಈ ರಾಶಿಯವರು ಸಾಲ ಮಾಡೋದಕ್ಕೆ 100 ಬಾರಿ ಯೋಚಿಸ್ತಾರೆ. ಸಾಲ ಮಾಡ್ತಾರೆ, ಇಲ್ಲ ಅಂತಲ್ಲ. ಇವ್ರು 1 ಕೋಟಿ ರೂಪಾಯಿ ಬರುತ್ತೆ ಅಂದ್ರೆ ಇವ್ರು ಸಾಲ ಮಾಡೋದು ಎಷ್ಟು ಗೊತ್ತಾ? 3 ಲಕ್ಷ ರೂಪಾಯಿ. ತಾಕತ್ ನಾನು ತೀರಿಸ್ಕೊತೀನ, 1 ಕೋಟಿ ರೂಪಾಯಿ ಆದಾಯ ಬರ್ತದೆ, ನಾನು 3 ಲಕ್ಷ ಇಲ್ಲ 5 ಲಕ್ಷದ ಮೇಲೆ ಸುಮ್ನಿರಪ್ಪ, ನೀನ್ ಹೇಳ್ತೀಯ ಮಳೆಗಾಲ ಹಿಂಗೆ ಇರುತ್ತೆ ಅನ್ನೋದಲ್ಲ. ಪ್ರತಿ ಹೆಜ್ಜೆಯು 10 ಹೆಜ್ಜೆ ಅಲ್ಲ, 100 ಹೆಜ್ಜೆ ಆಲೋಚಿಸಿ ಹೆಜ್ಜೆ ಇಡತಕ್ಕಂಥ ವ್ಯಕ್ತಿಗಳು. ಇವರು ನಿಮ್ ಜೊತೆಲಿದ್ರೆ ಅನ್ ಆರ್ಟ್ ಆಫ್ ಸೇವಿಂಗ್ ಮನಿ ವಿಲ್ ಲರ್ನ್. ಬೋಧವೇ. ಈ ಕನ್ಯಾ ರಾಶಿ ಟಾಪ್ 3 ನಲ್ಲಿ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಮಿಥುನ ಅನ್ನಲ್ಲ, ಬಟ್ ಈ ಟಾಪ್ ನಂಬರ್ 1 ರಾಶಿ ಇದಾನಲ್ವಾ, ಇವನ್ ಜೊತೆಲಿ ಇದ್ರೆ ಇವನ ಹತ್ರ ಭೂಮಿನೂ ಇರುತ್ತೆ, ಸ್ವಲ್ಪ ವರಮಾನನೂ ಇರುತ್ತೆ, ಸ್ವಲ್ಪ ಬಂಗಾರನೂ ಇರುತ್ತೆ, ಗುಪ್ತ ನಿಧಿನೇ ಎತ್ತಿಟ್ಟಿರ್ತಾನೆ. ನೆನ್ಪಿಟ್ಕೊಳ್ಳಿ, ಇವ್ರ ಹತ್ರ ನೀವು ಕಲಿಬಹುದು ಲಾಂಗೆಸ್ಟ್ ಸೇವಿಂಗ್ಸ್ ಹೆಂಗೆ ಅಂತ. ಇವ್ರು ಟ್ರೇಡರ್ಸೇ ಅಲ್ಲ, ದಿಢೀರ್ ದುಡ್ಡು ಹೋಗೋದೇ ಇಲ್ಲ. ಸುಮ್ಮನಿರಪ್ಪ, ದಿಢೀರ್ ಲಾಭ ಬರುತ್ತೆ. ಇವ್ರು ಏನಾದ್ರೂ ಒಂದು ಯೋಜನೆ ರೂಪಿಸಿ ಫೇಲ್ ಆಗಿರ್ತಾರೆ ಅಂದ್ರೆ ಇವ್ರು ಸುತ್ತಮುತ್ತಲು ಇವರಿಂದವೇನ. ಇವರು ಕರೆಕ್ಟ್ ಆಗಿ ಇವ್ರಿಗೊಂದು ಟೀಮ್ ಸಿಕ್ಬಿಟ್ರೆ, ಕರೆಕ್ಟ್ ಆದ ವರ್ಕರ್ಸ್ ಇಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಟೀಮ್ ಸಿಕ್ಬಿಟ್ರೆ ಇವರು ಬೀಳೋ ಮಾತೇ ಇಲ್ಲ. ವಯಸ್ಸು 90 ಆದ್ರೂ ದುಡ್ಡು ಅನ್ನೋದು ಇವರಿಗೆ ಸಲ್ಯೂಟ್ ಹೊಡೆಯುತ್ತೆ. ದುಡ್ಡಿಗೆ ಮರ್ಯಾದೆ ಕೊಡೋದ ವ್ಯಕ್ತಿಗಳು ಅಂದ್ರೆ ಇವರೇನೆ. ಹೋಗಲು ನೀನು ದುಡ್ಕೊಳ್ಳೋದು ನನಗೆ ಗೊತ್ತು, ಎಲ್ಲಿದ್ದರೂ ದುಡಿಯುತ್ತಾರೆ, ಕಸದಿಂದಲೂ ರಸ ತೆಗೆಯುವ. ಬರೀ 20-25 ಜನ ಇಟ್ಕೊಂಡು ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ಬಾರ್ದು. ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಕುಂಭರಾಶಿ. ನೀವು ಪಕ್ಕದಲ್ಲಿ ಕುಂಭರಾಶಿನ ಇಟ್ಕೊಂಡು ನೋಡಿ. ಕುಂಭರಾಶಿಯವ್ರ ಮನೆಗೆ ನೀವು ಹೋಗಿ ನೋಡೋಣ. ಎಮರ್ಜೆನ್ಸಿ ಅಂತೇಳಿ ಟಕ್ ಅಂತ ದುಡ್ಡು ಎತ್ಕೊ ಬರ್ತಾರ ಅವ್ರು. ನೀವೊಂದು 5,000 ಅಂದ್ರೆ 500 ರೂಪಾಯಿ ಆದ್ರೂ ಎತ್ಕೊ ಬಂದು ಕೊಡುತ್ತಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನಂಬಲೇಬೇಡಿ, ಇಟ್ಟಿರ್ತಾರೆ. ಸೇಫ್ಟಿ ಮ್ಯಾನ್ಸ್, ಮೋಸ್ಟ್ ಸೇಫ್ಟಿ ಮ್ಯಾನ್
ರಿಸ್ಕ್ ತೆಗೆದುಕೊಳ್ಳದೆ ಭದ್ರತೆ. ಸದಾ ಆದಾಯ ಹೆಂಗ್ ಬರಬೇಕು ಅಂತ ಪ್ಲಾನ್, ಆದಾಯ ಇವ್ರಿಗಿದ್ದೇ ಇರುತ್ತೆ ಮಕ್ಕಳ, ಲಕ್ಷ್ಮೀ ಪುತ್ರರು. ಹೌದು, ಇವರಿಲ್ಲ ಜಗತ್ತೇ ಇಲ್ಲ. ಕಾಲಚಕ್ರದಲ್ಲಿ ಲಾಭದ ಮನೆ ಅಂದ್ರೇನೆ ಕುಂಭ. ಲಾಭವಿಲ್ಲದ್ದು ಇವರಿಲ್ಲ. ಇವರು ಒಂದು ಲಾಭ ಅಂತ ಇರ್ತಾರೆ. ಏನಾದ್ರೂ ಒಂದು ತೆಂಗಿನ ಗಿಡ ಇದ್ರು ಕೂಡ ಸಂಧಿಯಲ್ಲಿ ಸಮಾರಾಧನೆ ಅಂತ ಹೇಳ್ತೀವಲ್ಲ, ಇವ್ರ ಸೈಕಲ್ ಗ್ಯಾಪ್ ಅಲ್ಲಿ ಕೂಡ ಇವರು ದುಡಿದುಕೊಳ್ಳಬಲ್ಲರು. ಇವ್ರ ಕೈ ಚಾಚೋ ಮಾತಿಲ್ಲ. ಅಯ್ಯೋ, ಕೈ ಚಾಚುವುದು ಅಪರೂಪದಲ್ಲೊಂದು ಅಪರೂಪ. ಕೊಡೋ ಕೈ ಇವರು, ಅದಕ್ಕೆ ದೇವರು ಇವರು ಕೊಡ್ತಲೇ ಇರ್ತಾನೆ. ಅದು ಅಂತ ಶಕ್ತಿ. ನಾನು ನೋಡಿದ ಮಹಾಕಾಳಿ ಶಕ್ತಿ ಕಾಳಿಯೇ ಇವರಿಗೆ ವರಪ್ರಸಾದ. ಕಾಳಿಯ ಗಂಡ ಯಾರು? ಶಿವ. ಕಾಳಿಯ ಅಣ್ಣನ ಯಾರು? ವಿಷ್ಣು. ಬಂದಾಯ್ತಲ್ಲ. ಅಂತ ಒಂದು ಕುಬೇರ ಕೂಡ ನಿಂತಿರ್ತಾನೆ ಸೇವೆಗೆ ಅನ್ನಲ್ಲ, ಈ ಕುಂಭವೇ. ಇವರಷ್ಟು ಆ ದೀರ್ಘಗಾಮಿ, ದೂರಗಾಮಿ ಆಲೋಚನೆ. ಹೌದು ಅಲ್ವೋ ಹೇಳಿ, ನಿಮ್ಮ ಹತ್ರ ದುಡ್ಡಿಲ್ಲ ಪರ್ಸಲ್ಲಿ, ಒಂದು 500 ರೂಪಾಯಿ ಆದ್ರು ಎಲ್ಲಾದ್ರೂ ಒಂದು ಇಟ್ಟೇ ಇರ್ತಾರೆ ಯಾವುದಾದರೂ ರೂಪದಲ್ಲಿ. ತಮಾಷೆ ಏನಂದ್ರೆ ಇವರು ಬೆಳ್ಳಿ ವಸ್ತುಗಳನ್ನ ಹೆಚ್ಚಾಗಿ ಇಟ್ಕೊಂಡಿರಲ್ಲ. ಇಟ್ಕೊಂಡ್ರೆ ಬಂಗಾರ, ಇಲ್ಲ ಪ್ರಾಪರ್ಟಿ, ಒಂದ್ ಸ್ವಲ್ಪ ಜಮೀನು, ಒಂದ್ ಸ್ವಲ್ಪ ಸೇವಿಂಗ್ಸು, ಒಂದ್ ಸ್ವಲ್ಪ ಫಿಕ್ಸ್ಡ್ ಡೆಪಾಸಿಟ್. ಆಮೇಲೆ ತಮಾಷೆ ಗೊತ್ತಾ, ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬುದ್ಧಿವಂತ ಮಕ್ಕಳಿದ್ದಾರೆ, ವಿದ್ಯಾವಂತ ಮಕ್ಕಳಿದ್ದಾರೆ, ಅವ್ರ ಮೇಲೆ ಇನ್ವೆಸ್ಟ್. ಬುದ್ಧಿವಂತ ವರ್ಕರ್ಸ್ ಇದ್ದಾರೆ, ಅವ್ರ ಮೇಲೆ ಹಾಕ್ತಾರೆ. ದೇ ಬಿಲ್ಡ್ಸ್ ದಮ್. ಅವರೇ ಆಸ್ತಿ. ದುಡ್ಡು ಅನ್ನೋದು ಇವ್ರ ಹತ್ರ ನಿಮ್ಗೆ ಫಿಸಿಕಲ್ ಆಗಿ ಕಾಣಿಸಲ್ಲ, ಬಟ್ ಇವ್ರ ಸುತ್ತಲೂ ಇರ್ತಾರಲ್ವಾ. ಇವ್ರ ಹೆಂಡತಿ ಇರ್ಬೋದು, ಇಲ್ಲ ಇವ್ರ ಗಂಡ ಇರ್ಬೋದು, ಇವ್ರ ಮಗ ಇರ್ಬೋದು, ಇವ್ರ ಮೊಮ್ಮಗ ಇರ್ಬೋದು, ಇವ್ರ ಅಕ್ಕ ಇರ್ಬೋದು, ಇವ್ರ ತಂಗಿ ಇರ್ಬೋದು. ಯಾರ್ಯಾರ ಮೇಲೇನೂ ಇನ್ವೆಸ್ಟ್ ಮಾಡಲ್ಲ ಇವರು. ಯಾವ್ಯಾವ್ದ್ರ ಮೇಲೆ ಸುಮ್ಮನೆ ದುಡ್ಡು ಮಾತ್ರ ಇವ್ರು ಇಟ್ಕೊಳ್ಳಲ್ಲ. ಅದನ್ನ ಹೆಂಗಾದ್ರೂ ಬಡ್ಡಿಗೆ ಬಿಡಲ್ಲ ಇವರು. ಅದು ಒಂದು ತಮಾಷೆ. ಅಂತ ಕೆಲ್ಸಕ್ಕೆ ಹೋಗೋದಿಲ್ಲ. ಬಡ್ಡಿ ದುಡ್ಡು ತಿನ್ನಲ್ಲ ಇವರು. ಯಾಕಂದ್ರೆ ಧನಸ್ಥಾನಾಧಿಪತಿ ಗುರು, ಲಾಭಾಧಿಪತಿಯು ಗುರು. ಅಂತ ಒಂದು ಹೇಸಿಗೆ ಕೆಲಸ ಮಾಡಲ್ಲ. ಬಡ್ಡಿಗೆ ಕೊಟ್ಟಿದ್ರು ಕುಂಭರಾಶಿ ಗೋವಿಂದ. ಅದಿದೆ. ಸ್ವಲ್ಪ ಅರ್ಧ ದುಡ್ದಿದ್ದ ದುಡ್ಡು ಬಡ್ಡಿಗೂ ಕಟ್ತಾರೆ, ಅದು ಇದೆ, ಅದು ಬೇರೆ. ತಾವು ಬಡ್ಡಿಗೆ ಬಿಟ್ಟು ಇನ್ನೊಂದು ಪಾಪ ಕೃತ್ಯ. ನಾನು ನೋಡಿದಾಗೆ ನನ್ನ 30-35 ವರ್ಷಗಳ ಪಯಣದ ಒಂದು 10 ಲಕ್ಷ ಜಾತಕದಲ್ಲಿ ಒಂದು ನಾಟ್ ಲೆಸ್ ದೆನ್ ಒಂದು 80,000 ಜನ ನಾನು ಕುಂಭರಾಶಿಯವ್ರನ್ನ, ಕುಂಭ ಲಗ್ನದವ್ರನ್ನ ನೋಡಿದ್ದಾನೆ. ಕभी गली में नहीं खेलते ये लोग, दिल्ली में खेलते हैं. ನಾನು ನೋಡಿದ್ದಾನೆ. ದಟ್ ಇಸ್ ದಿ ಸ್ಟ್ರೆಂತ್ ಆಫ್ ಕುಂಭ. ಕುಂಭದವ್ರ ಜೊತೆಲಿ ಕುತ್ಕೊಳ್ಳಿ, ಉಳಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ವಯಸ್ಸಾದ ಕಾಲದಲ್ಲಿ ಕುತ್ಕೊಂಡು ಹೆಂಗ್ ತಿನ್ನೋದು, ಆರೋಗ್ಯನ ಕಾಪಾಡ್ಕೊಳ್ಳೋದು ಹೆಂಗೆ, ಇವ್ರಿಗೆ ಗೊತ್ತಿಲ್ಲೋದಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೀವಲ್ಲ, ಕುಂಭರಾಶಿಯವ್ರಿಗೆ ರೋಗ ಕಮ್ಮಿ. ಸ್ವಲ್ಪ ಕಫ ಗಿಫ ಆಗಬಹುದು ಅಷ್ಟೇ. ತಮ್ಮ ದೇಹನ ಕಾಪಾಡ್ಕೊಳ್ಳೋದು, ತಮ್ಮ ಆಲೋಚನೆಗಳನ್ನ ಕಾಪಾಡ್ಕೊಳ್ಳೋದು. ಮೂರ್ಖರ ಜೊತೆಲಿ ನಿಂತ್ಕೊಳ್ಳಲ್ಲ, ಬೆಟ್ಟಿಂಗ್ ಜೊತೆಲಿ ಆಡೋರ್ ಜೊತೆಲಿ ಕೂತ್ಕೊಳ್ಳಲ್ಲ. ಸೇವ್ ಲಿಟಲ್ ಬಿಟ್ ಮನಿ ಅವ್ರ ಹತ್ರ ಇರುತ್ತೆ. ತಮ್ಮನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಫಸ್ಟ್ ನಾನ್ ಚೆನ್ನಾಗಿದ್ರೆ ಲೋಕ. ಸೊ ತನ್ನ ಹತ್ರ ಸ್ವಲ್ಪ ದುಡ್ಡು ಇಟ್ಟಿರ್ತಾರೆ, ಹಿಂಗೆ ಇಟ್ಕೊಂಡಿರ್ತಾರೆ. ಇರುತ್ತೆ, ಖಜಾನೆ ಇರುತ್ತೆ, ಗುಪ್ತ ನಿಧಿಯೂ ಇರುತ್ತೆ, ಬಚ್ಚಿಟ್ಟಿರ್ತಾರೆ, ಅದು ಮಾಡಿರ್ತಾರೆ, ನಿಮಗ್ ಗೊತ್ತಿಲ್ಲ. ಅವರು ಬಚ್ಚಿಟ್ಟಿರ್ತಾರೆ, ದುಡ್ಡನ್ನು ಎತ್ತಿಟ್ಟಿರ್ತಾರೆ. ಅದನ್ನ ನಾವು ಬಚ್ಚಿಟ್ಟಿರ್ತಾರೆ ಅಂತೀವಿ, ಅವ್ರು ಎತ್ತಿಟ್ಟಿರ್ತಾರೆ. ಮುಂದಕ್ಕೆ ಮಕ್ಕಳಿಗೆ, ಮಕ್ಕಳಿಗೆಲ್ಲ 3 ತಲೆಮಾರುಗಾಗುವಷ್ಟನ್ನ ಎತ್ತಿಟ್ಟಿರ್ತಾರೆ. ಒಂದು ಹಸುನಾದ್ರು 3 ತಲೆಮಾರು ಕಾಪಾಡುತ್ತೆ ಕಣ, ಒಂದು ಹಸು ಸಾಕು ಅಂತ ಹೇಳ್ಕೊಡ್ತಾರೆ. ಇವ್ರ ಹತ್ರ ಕಲಿಬೇಕು ಮಕ್ಕಳು. ನಾಟ್ ಆಫ್ ಮೇಕಿಂಗ್ ಮನಿ ಇಸ್ ಡಿಫ್ರೆಂಟ್, ಅರ್ನಿಂಗ್ ಮನಿ ಇಸ್ ಡಿಫ್ರೆಂಟ್, ಬಟ್ ಸೇವಿಂಗ್ ಅಂಡ್ ಎವರ್ ಸೇಫ್ಟಿ ಅಂತ ಹೇಳ್ತೀವಲ್ಲ, ಸೇಫ್ಟಿ, ದುಡ್ಡನ್ನು ಹೆಂಗೆ ಕಾಪಾಡ್ಕೊಳ್ಳೋದು, ಉಳಿತಾಯ ಮಾಡೋದು ಅನ್ನೋದನ್ನ ನೀವು ಕಲಿಬೇಕು ಅಂದ್ರೆ ಒಂದು ಕುಂಭದ ಬಳಿ ಹೋಗಿ ಕುಳಿತುಕೊಳ್ಳಿ. ದೇ ವಿಲ್ ಟೀಚ್ ಯು ದಿ ಬೆಸ್ಟ್ ಲೆಸನ್. ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಗೊತ್ತಾ? 10,000 ಇದ್ರು 10,000ನೇ, ಅದರಲ್ಲೂ 1,000 ರೂಪಾಯಿ ಎತ್ತಿಡ್ತಾರೆ. 1 ಲಕ್ಷ ಬಂದ್ರು ಕೂಡ ಅಷ್ಟೇ, ಅದರಲ್ಲೂ ಒಂದು 10,000, 15,000, 20,000 ಎತ್ತಿಡ್ತಾರೆ. ಇವ್ರು ಒಂದು ಇನ್ಶೂರೆನ್ಸು, ಇಲ್ಲ ಮ್ಯೂಚುವಲ್ ಫಂಡು, ಇಲ್ಲ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್, ಇಲ್ಲ ಗೋಲ್ಡ್ ಡೆಪಾಸಿಟ್, ಈ ತರದ್ ಏನಾದರೂ ಒಂದು ಮಾಡಿ ಇಟ್ಟಿರುತ್ತಾರೆ. ದಟ್ ಈಸ್ ದಿ ಬ್ಯೂಟಿಫುಲ್, ದಟ್ ಈಸ್ ದಿ ಬ್ಯೂಟಿ. ಇದು ಇರತಕ್ಕಂಥದ್ದು.
ಹೌದು ಅಲ್ವೋ ಹೇಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ನಂಬಲ್ಲ. ಅರೆ ದುಡ್ಡು ಅಂತ ಹೇಳಿದ ತಕ್ಷಣ ಕೋಟಿ ಅಂತ ಮಾತಾಡಬೇಡಿ. ನೀವು ಕೋಟಿಗೊಬ್ಬನೇ, ನೀವೆಲ್ಲಿದ್ದರು ಅಗತ್ಯತೆಗೆ ಗಿಂತಲೂ ಒಂದು ನಾಳಿನ ಭವಿಷ್ಯತ್ತಿಗೆ ಅಂತ ಒಂದು ಭದ್ರತೆ ಅಂತ ಹೇಳ್ತೀವಲ್ಲ, ಅದನ್ನ ಎತ್ತಿಡೋದ್ರಲ್ಲಿ ನಿಸ್ಸೀಮರಲ್ಲೇ ಈ 12 ಚಕ್ರಗಳಲ್ಲಿ ಟಾಪ್ ನಂಬರ್ 1 ಇಸ್ ಕುಂಭ. ಹೌದು ಅಲ್ಲ ಏನ್ ಹೇಳ್ತೀರಿ ಅಂತ ಕಾಯ್ತಿರ್ತೇನೆ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ರೇವತಿ ನಕ್ಷತ್ರ, ಬುಧನ ಸಾರ. ಬುಧನು ಮಲ್ಕೋಬಿಟ್ಟಿದ್ದಾನೆ. ವಿಪರೀತ ರಾಜಯೋಗ ಮೇಷರಾಶಿಗೆ. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ. ಉಚ್ಚ ಸ್ಥಾನ ನೋಡ್ತಿರೋದ್ರಿಂದ ಸ್ವಲ್ಪ ತಲೆ ಉಪಯೋಗಿಸ್ತಿದ್ರೆ ಬೆಟ್ಟಿಂಗು, ಜೂಜು, ಸಟ್ಟ ಇದೆಲ್ಲ ಹೇಳ್ತಿದ್ದೀನಿ ಅಲ್ವಾ. ಶಾರ್ಟ್ಕಟ್ ಹೋಗ್ಬೇಡಿ ಮಕ್ಕಳೇ, ಬೇಡ ಮಕ್ಕಳೇ. ನೀವು ನೋಡಿರ್ತೀರಿ ತುಂಬಾ ಕೆಲವು ದುರಂತ ನಾಯಕರುಗಳ ದುರಂತ ಅಂತ್ಯ. ಅಂತಿಂತ ಅಂತ್ಯ ಅಲ್ಲ, ದುರಂತ. ಶಾರ್ಟ್ಕಟ್ ಹೋಗಿರ್ತಾರೆ. ಎಷ್ಟೋ ಜನಗಳ ಮಾಂಗಲ್ಯ ಇಳಿಸಿರ್ತಾರೆ. ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನಗಳ ಹೊಟ್ಟೆಗೆ ಹೊಡೆದಿರ್ತಾರೆ, ಬದುಕಿಗೆ ಹೊಡೆದಿರ್ತಾರೆ. ಬೇಡಪ್ಪ, ನಮಗಂತದ್ ಬೇಡ. ಮಲಗಿದಾಗ ನೆಮ್ಮದಿಯಾಗಿ, ಮಲಗಿದ ತಕ್ಷಣ ನೆಮ್ಮದಿಯಾಗಿ ನಿದ್ದೆ, ತಿಂದಿದ ತಕ್ಷಣ 3 ಅವರ್ಗೆ ಮತ್ತೆ ಹಸಿವೆ ಆಗುತ್ತೆ ನೋಡಿ, ಅವನೇ ಪ್ರಪಂಚದ ಅತಿ ದೊಡ್ಡ ಸುಖಿ ಪುರುಷ. ನಮ್ ಗುರುಗಳು ಹೇಳೋದು, ಜೀವನದಲ್ಲಿ ಸುಖಿ ಪುರುಷ ಯಾರು ಗುರುಗಳೇ ಅಂದ್ರೆ ದುಡ್ಡಿರೋನಲ್ಲೋ ಶ್ರೀಮಂತನೋ ಅಲ್ಲ, ಅದಲ್ಲ ಇದಲ್ಲ ಅದೆಲ್ಲ ಏನೂ ಅಲ್ಲ ಕಣ. ತಿಂದಿದ್ ಯಾರಿಗೆ ಜೀರ್ಣ ಆಗುತ್ತೋ ಒಂದು 3 ರಿಂದ 4 ಅವರಲ್ಲಿ ಮತ್ತೆ ಹಸಿವೆ ಆಗುತ್ತೆ, ಅಚ್ಚುಕಟ್ಟಾಗಿ ಹಾಕೊಂಡು ತಿಂತಾನೆ. ಆಮೇಲೆ ತಿಂದು ಮಲಗಿದ ತಕ್ಷಣ ಒಂದು 5 ರಿಂದ 10 ನಿಮಿಷದಲ್ಲಿ ಶಿವ ಅಂತ ಗೊರಕೆ ಹೊಡಿತಾನೆ ನೋಡಿ, ಅವನೇ ಕಣ. ಅವ್ನಿಗೆ ಯಾವ ಟೆನ್ಷನು ಇಲ್ಲ. ಎತ್ತಿಡ್ಬೇಕು, ಬಚ್ಚಿಡ್ಬೇಕು, ಮೋಸ ಮಾಡ್ಬೇಕು, ಕಿತ್ಕೋಬೇಕು, ಈ 2 ಲಕ್ಷಣ ಇರುವ ಒಬ್ಬ ವ್ಯಕ್ತಿಯಲ್ಲಿ ಅವನೇ ಸುಖಿ ಪುರುಷ ಅಂತ. ನಿಜ ಅಲ್ವಾ ಹೇಳಿ? ನಮಗ್ ನಿದ್ದೆ ಬರ್ತಿಲ್ಲ ಅಂದ್ರೆ ಯಾರು ಕಿತ್ಕೊಳಕ್ ಬರ್ತಿದ್ದಾರೆ, ಇಲ್ಲ ಯಾರಿಗೋ ಕಿತ್ಕೊಳಕ್ ನಾವು ಪ್ಲಾನ್ ಮಾಡ್ತೀವಿ. ಹೌದು, ಯಾರಿಗೋ ಹೊಟ್ಟೆ ಹೊಡಿಲಿಕ್ಕೆ, ಬದುಕೊಡಿಲಿಕ್ಕೆ, ಸುಳ್ಳು ಹೇಳಲಿಕ್ಕೆ, ಮೋಸ ಮಾಡ್ಲಿಕ್ಕೆ, ಅನ್ಯಾಯ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿರ್ತೀವಿ. ಇಲ್ಲ ಯಾರೋ ಅನ್ಯಾಯ ಮಾಡೋರು ನಮ್ಗೇನೋ ಮಾಡ್ಬಿಡ್ತಾರೆ ಅಂತ ಭಯದಲ್ಲಿ ನಾವು ಮಲಗ್ತಿರ್ತೀವಿ. ಇದನ್ನ ಧೃತರಾಷ್ಟ್ರನಿಗೆ ವಿದುರ ಹೇಳಿತು. ಇದೇ ಸತ್ಯ. ಸ್ವಲ್ಪ ಎಚ್ಚರಿಕೆ. ವೃಷಭ ರಾಶಿ, ರಿಪೇರ್. ಬುಧ ಕುಜ ಸೇರಿದೆ, ಚಂದ್ರನು ಸೇರಿದೆ. ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗು, ವಾದ್ಯ, ಮ್ಯೂಸಿಕ್ಕು, ಎಡಿಟಿಂಗು, ಯೂಟ್ಯೂಬ್ ಚಾನೆಲ್ಸು, ಈ ಥರದ್ದೆಲ್ಲ ನಡೆಸ್ತಿದ್ದೀರಿ. ಅದ್ಭುತವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ರಿಪೇರು, ಮೆಕ್ಯಾನಿಕ್ಕು, ಇಂಟರ್ನೆಟ್ಟು, ಸರ್ವಿಸ್ ಪ್ರೊವೈಡರ್ಸು, ಬ್ಯೂಟಿಫುಲ್. ಮಿಥುನ ರಾಶಿ, ಗಾಡಿಗಳನ್ನ ಬಾಡಿಗೆ ಕೊಡೋದು, ಗಾಡಿಗಳನ್ನ ಸರ್ವಿಸ್ ಮಾಡೋದು, ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಾಡಿಗೆ ಕೊಡೋದು, ಫರ್ನಿಚರ್ಗಳನ್ನ ಬಾಡಿಗೆ ಕೊಡೋದು, ರೆಂಟಲ್ಗೆ ಅಂತ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಅನ್ಕೊಳ್ಳಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಭಾರವಿರದ ಬುದ್ಧಿ ಉಪಯೋಗಿಸುವ, ತಲೆ ಉಪಯೋಗಿಸಿ ಮಾಡೋ ಕೆಲಸಗಳು. ಅದು ಒಂದು IT ಫೀಲ್ಡ್ ಇರ್ಬೋದು, ಟೆಕ್ನಾಲಜಿ ಫೀಲ್ಡ್ ಇರ್ಬೋದು, ಇಂಜಿನಿಯರಿಂಗ್ ಫೀಲ್ಡ್ ಇರ್ಬೋದು, ಪ್ಲಾನಿಂಗ್ ಫೀಲ್ಡ್ ಇರ್ಬೋದು, ಡಿಸೈನಿಂಗ್ ಫೀಲ್ಡ್ ಇರ್ಬೋದು. ಅದ್ಭುತ ಪ್ರಗತಿ. ಸಿಂಹ ರಾಶಿ, ಬುಧನನ್ನ ಏನ್ ಹೇಳ್ತೇವೆ ಗೊತ್ತಾ? ತಪ್ಪು ತಿಳ್ಕೋಬೇಡಿ. ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಇರೋನು ಕೂಡ ಬುಧನನ್ನ ನೋಡ್ತೇವೆ ನಾವು. ಟಬುಕ್ ಅಂತ ಹೇಳಬಿಡ್ತಾರೆ ಲಾಯರ್ಸ್. ತಪ್ಪು ತಿಳ್ಕೋಬೇಡಿ. ಅವ್ರು ಸುಳ್ಳು ಹೇಳಿಲ್ಲ ಅಂದ್ರೆ ನಡೆಯೋಲ್ಲ. ಸುಳ್ಳನ್ನ ಸತ್ಯ ಹೊಡೆದಾಗ ಹೇಳ್ಬೇಕಾಗುತ್ತೆ. ಇದೇನ್ ಗುರುಗಳೇ ಅಂತ ಹೇಳ್ಬೇಡಿ, ನಿಜಾನೇ ಅದು. ಯಾರೇ ವಕೀಲರನ್ನ ಕೇಳಿ ನೋಡಿ, ಹೇಳಲೇಬೇಕಾಗುತ್ತೆ. ಹೀಗೆ ನಮಗೆ ನಮ್ಮ ನ್ಯಾಯ ಕರೆಕ್ಟು. ಸೊ ನಾವು ಅವ್ರ ಹತ್ರ ಹೋದಾಗ ನೋಡಿ ಹಿಂಗಿರುತ್ತೆ, ಈ ತರ ಇರುತ್ತೆ, ಈ ತರ ಹೇಳ್ಬೇಕಾಗುತ್ತೆ, ನಿಮ್ಮನ್ನ ಕೋರ್ಟಲ್ಲಿ ಈ ತರ ಕೇಳಿದಾಗ ಹೌದು ಅಂತ ಹೇಳಿ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಒಂದು ವೃತ್ತಿ, ಕಮ್ಯುನಿಕೇಶನ್ ವೃತ್ತಿ, ಸೇಲ್ಸು, ಮಾರ್ಕೆಟಿಂಗು, ಅಡ್ವೈಸರು, ಇಂಥ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಕನ್ಯಾ ರಾಶಿ, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಷಿನ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಟ್ರಾನ್ಸ್ಪೋರ್ಟ್ ಕನ್ಸಲ್ಟೆಂಟ್, ಧಾನ್ಯಗಳ ಕನ್ಸಲ್ಟೆಂಟ್, ಲೇವಾದೇವಿ ಕನ್ಸಲ್ಟೆಂಟ್ ಅನುಕೂಲ. ತುಲಾ ರಾಶಿ, ವಿಪರೀತ ಬುದ್ಧಿ, ಬೇಗ ದುಡ್ಡು ಮಾಡಬೇಕು,
ಹೋಗ್ಬೇಡಿ, ತಲೆ ಕೆಡಿಸ್ತಾನೆ, ಬುಧ ನೀಚ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರು ಹುಷಾರು. ಜಾಸ್ತಿ ರಿಟರ್ನ್ಸ್ ಕೊಡ್ತೀನಿ ಅಂತಾನೆ ಅಂದ್ರೆ 1% ಮೇಲೆ ರಿಟರ್ನ್ ಕೊಡ್ತಾನೆ ಅಂದ್ರೆ ಗೆದ್ದೋಳಿ. 1.5% ಮೇಲೆ ರಿಟರ್ನ್ ಅಂದ್ರೆ ಅದು ರಿಟರ್ನ್ ಆಗಿರಲ್ಲ, ಅದು ಬೇರೆ ಪಿಂಕ್ ಮನಿ ಆಗಿರ್ಬೇಕು. 3%, 5% ಅಂದ್ರೆ ಬ್ಲಡ್ ಮನಿ, ಅದು ರೆಡ್ ಮನಿ. ಯಾರಿಗೂ ಗೊತ್ತಿಲ್ಲ ರೆಡ್ ಮನಿ ಅಂದ್ರೆ ಉಗ್ರಗಾಮಿಗಳ ಮನಿ, ಬ್ಲಡ್ ಮನಿ. ನೋಡಿ, ರೆಡ್ ಮನಿ ಅಂದ್ರೆ ಬ್ಲಡ್ ಮನಿ. ತಗೊಂಡ್ ನಿಮಗೆ ಬೈಲೇ ಇಲ್ಲ. ಇಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ಬಿಟ್ಟಿದಾವೆ, ಇದು ಸತ್ಯ ಅಂತ. ಇಟಲಿಯಿಂದ ಹಿಡಿದು, ಬ್ರೆಜಿಲ್ ಇಂದ ಹಿಡಿದು, ಮೆಕ್ಸಿಕೋ ಇಂದ ಹಿಡಿದು, ವೆನಿಜುವೆಲಾ ಇಂದ ಹಿಡಿದು ಎಲ್ಲ ಕಡೆ ಇಂಥ ಒಂದು ಟ್ರಾನ್ಸಾಕ್ಷನ್ಗಳ ಭರಾಟೆ. ಈ ತರದ ಯಾವುದೋ ಒಂದು ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ಸಕ್ಸಸ್, ಶಾರ್ಟ್ ಕಟ್ ದುಡ್ಡು, ಬೇಗ ಆಗ್ಬಿಡ್ಬೇಕು, ಟ್ರಸ್ಟ್ ಫಂಡು, ಫಾರಿನ್ ಫಂಡು, ಹವಾಲಾ ಫಂಡು, ಟ್ರೇಡಿಂಗ್ ಫಂಡು. ಬೇಡ ಮಹಾಸ್ವಾಮಿ, ನಮಗೇನು ಗೊತ್ತಿದ್ಯೋ ಅದ್ರಲ್ಲಿ ಬದುಕೋಣ. ನಾಟ್ಯ, ಕವಿತೆ, ಹಾಡುಗಾರಿಕೆ, ವಾದ್ಯಗೋಷ್ಠಿ, ಮಾಧ್ಯಮ ಪ್ರಪಂಚ, ಕಲಾ ಪ್ರಪಂಚ, ಅದರಲ್ಲಿ ಬ್ಯಾಕ್ಗ್ರೌಂಡ್, ವೃತ್ತಿ ಉದ್ಯೋಗ ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಬುಧನ ಸಾರದಲ್ಲಿ ಅಷ್ಟಮಾಧಿಪತಿಯು ಅಲ್ಲೇ ಇದ್ದಾನೆ. ನಿಮಗೂ ಅಷ್ಟೇ ಅದೊಂದು ವಿಪರೀತ ಶಕ್ತಿ. ತುಂಬಾ ತಲೆಗೆ ಹಾಕೋತೀರಿ, ತಲೆನೋವು ಸ್ವಲ್ಪ ಬರುತ್ತೆ. ವೃತ್ತಿ ಪರವಾಗಿ, ಕುಟುಂಬ ಪರವಾಗಿ ನೀವು ತುಂಬಾ ಲೆಕ್ಕಾಚಾರ ಮಾಡೋರಲ್ಲ, ಛಾತಿ ಇರೋರು. ಛಾತಿ ಬೇರೆ, ಬುದ್ಧಿ ಬೇರೆ. ಬಡದಾಡೋರು ಬೇರೆ, ಬುದ್ಧಿ ಉಪಯೋಗಿಸೋರು ಬೇರೆ. ಸೊ ಅದರಿಂದ ನೀವು ಬಡದಾಡಿ ನಿಂತ್ಕೊಳ್ತಕ್ಕಂಥವ್ರು, ಅಂಥವ್ರಿಗೆ ಬುಧ ಸೇರ್ಕೊಂಡು ಒಂಥರ ವೀಕ್ನೆಸ್ ಮಾಡಿಬಿಡ್ತಾನೆ. ಲೆಕ್ಕಾಚಾರಗಳು, ವ್ಯವಹಾರಗಳು ಬರಬೇಕಾಗಿರ್ತಕ್ಕಂಥದ್ದು. ಲಾಭಾಧಿಪತಿಯು ಅಲ್ಲೇ ಇರೋದ್ರಿಂದ ಏನು ಇವತ್ತು ಕಷ್ಟಪಡ್ತೀರೋ ಅಷ್ಟೇ ಲಾಭವನ್ನು ನೋಡ್ತೀವಿ. ಧನುಸು ರಾಶಿ, ಉದ್ಯೋಗದಲ್ಲಿ ಸ್ವಂತ ಉದ್ಯೋಗ, ಸ್ವಂತ ಬಿಸ್ನೆಸ್, ತುಂಬಾ ಎಕ್ಸ್ಪ್ಯಾನ್ಷನ್ ಹೋಗಬೇಡಿ. ತುಂಬಾ ಎಕ್ಸ್ಟ್ರಾ ರಿಸ್ಕ್ ತೆಗೆದುಕೊಳ್ಳತಕ್ಕಂಥ ವ್ಯವಹಾರಗಳಿಗೆ ಹೋಗಬೇಡಿ. ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ, ಈ ಎಚ್ಚರಿಕೆ. ತುಂಬಾ ಬೇಗ ಆಗ್ಬಿಡ್ಬೇಕು, ಬೇಗ ಮಾಡ್ಬಿಡ್ಬೇಕು, ಇನ್ನೊಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಎಷ್ಟು ಹತ್ತಿರವೋ ವ್ಯವಹಾರಸ್ಥ ಪಳಗಬೇಕು. ವರ್ಷಗಟ್ಟಲೆ ತಾಲೀಮು ಬೇಕು, ವರ್ಷಗಟ್ಟಲೆಯ ತಾಳ್ಮೆ ಬೇಕು, ವರ್ಷಗಟ್ಟಲೆಯ ಕಲಿಕೆ ಬೇಕು. ಒಂದೇ ಬಾರಿಗೆ ಆಗೋದಿಲ್ಲ. ಒಂದು ಲೆಜೆಂಡರಿ ಕಂಪನಿ, ಒಂದು ತುಂಬಾ ದೊಡ್ಡ ಹೆಸರು, ತುಂಬಾ ದೊಡ್ಡ ಕೀರ್ತಿ, ತುಂಬಾ ದೊಡ್ಡ ಪ್ರತಿಷ್ಠೆ ಪಡಿಲಿಕ್ಕೆ ವರ್ಷಗಟ್ಟಲೆ ಅಲ್ಲ, ದಶಕಗಟ್ಟಲೆ. ಸೊ ಇವತ್ತು ನಿಮ್ಮನ್ನು ಸ್ವಲ್ಪ ಆತರ ಪಡಿಸುತ್ತೆ, ಈ ಎಚ್ಚರಿಕೆ. ಮಕರ ರಾಶಿ ಚೆನ್ನಾಗಿದೆ. ಆಟೋ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ವೃತ್ತಿ ವ್ಯವಹಾರಗಳು ಅನುಕೂಲಿಸಿದ್ದು. ಕುಂಭರಾಶಿ, ಬುಧನ ಭಾವದಲ್ಲಿ ಚಂದ್ರನಿರುವುದರಿಂದ, ಕುಜನ ಜೊತೆ ಇರೋದ್ರಿಂದ ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರ್, ಡಿಸೈನ್ ಇಂಜಿನಿಯರ್, ಕಲಾ ಮಾಧ್ಯಮ, ವಾದ್ಯಗೋಷ್ಠಿ, ಹಾಡುಗಾರಿಕೆ, ಚಿತ್ರಕಲೆ, ಬುಧ ವಾಣಿಕಾರಕ, ಜ್ಯೋತಿಷ್ಯಕಾರಕ, ವೇದಗಳ ಒಂದು ಕಲಿಸ್ತಕ್ಕಂಥದ್ದು, ವೇದ ಪಾಠ, ಉಪನಯನ, ಇಂಥ ಒಂದು ವೃತ್ತಿ ಉದ್ಯೋಗ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಸುಖಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹಾಗೂ ಸಪ್ತಮಾಧಿಪತಿ ಮೂವರು ನಿಮ್ಮ ಮನೆಯಲ್ಲಿರೋದ್ರಿಂದ ಚೆನ್ನಾಗಿದೆ. ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ, ಯಾರಾದ್ರೂ ಗಾಬರಿ ಪಡಿಸ್ತಕ್ಕಂಥದ್ದು, ಸ್ವಲ್ಪ ಮನಿ ಟೈಟ್ ಆಗ್ತಕ್ಕಂಥದ್ದು, ಸಣ್ಣ ಸಣ್ಣ ಹೋಲುಗಳಿದ್ದಾವೆ, ಹೋಗ್ತಾ ಇದೆ ಏನೋ ಖರ್ಚುಗಳು. ಕೈಗೊಂದು 10,000 ಬಂತು ಅಂದ್ರೆ ಅಲ್ಲೊಂದು 3,000 4,000 ರೆಡಿ ಖರ್ಚುಗಳು, ಕಮಿಟ್ಮೆಂಟ್ಗಳು, ಇನ್ನೊಂದು ಬಡ್ಡಿಗಳು, ಒಂದೊಂದೇ ಬಿಡಿಸ್ಕೊಳ್ತೀರಿ. ಡೋಂಟ್ ವರಿ, ಒಂದೊಂದೇ ಬಿಡಿಸಿಕೊಳ್ಳುವಿರಿ. ಯೋಚನೆ ಮಾಡಬೇಡಿ, ನಿಧಾನವಾಗಿ ಹೋಗಿ. ಡಬಲ್ ಇನ್ಕಮ್ ಇದೆ, ಡಬಲ್ ಕೆಲಸ ಇದೆ, ಡಬಲ್ ಆದಾಯವೂ ಇದೆ. ಹಾಗಂತ ಹೇಳ್ಬಿಟ್ಟು ಡಬಲ್ ರಿಸ್ಕ್ಗೂ ಬಿದ್ದು ಬಿಡ್ತೀರಿ. ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.